ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ಳೋಣ. ಮುಂದಿನ ಅಭ್ಯಾಸಗಳಲ್ಲಿ ನನ್ನ ಶರೀರವನ್ನ ಮತ್ತು ಮನಸ್ಸನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋಣ. ದೀರ್ಘವಾದ ಉಸಿರಾಟದೊಂದಿಗೆ ಓಂಕಾರದ ನಾದವನ್ನ 3 ಬಾರಿ ಉಚ್ಚಾರ ಮಾಡೋಣ. ದೀರ್ಘವಾಗಿ ಶ್ವಾಸ ಒಳಗೆ ಓಂಕಾರ, ಇನ್ನೊಮ್ಮೆ ದೀರ್ಘ ಶ್ವಾಸ ಒಳಗೆ ಮತ್ತೊಮ್ಮೆ ದೀರ್ಘವಾಗಿ ಪೂರಕ ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಬೇಡದಿಂದ ಭೋಜನ ನಿಧಾನ ಮೇಲೆ ಕಾಲನ್ನ ಮುಂದಕ್ಕೆ ಚಾಚಿ ಪಾದಗಳನ್ನ ಮುಂದೆ ಮತ್ತೆ ಹಿಂದಕ್ಕೆ ಬಗ್ಗಿಸ್ಬೇಕು. ಪಾದವನ್ನ ಮುಂದೆ ಬಗ್ಗಿಸುವಾಗ ಸರಿ ಮುಂದಕ್ಕೆ ಬಗ್ಗಿಸಿ. ನಮ್ಗೆ ವಜ್ರಾಸನ ನೆನ್ನೆ ಅಭ್ಯಾಸ ಮಾಡಿರುವಂತದ್ದು, ವೀರಾಸನ, ಇದಕ್ಕೆಲ್ಲವೂ ಕಾಲಿನ ಈ ಮಡಿ ಗಂಟುಂಟಲ್ಲ ಇದು ಸರಿ ಸಡಿಲಾಗ್ಬೇಕು. ವೀರಾಸನದಲ್ಲಿ ನಾವು ಪೂರ್ತಿ ಕಾಲನ್ನ ಚೆನ್ನಾಗಿ ಬಂಧಿಸಿ ಅದರ ಮೇಲೆ ಕೂತ್ಕೊಳ್ತೇವಲ್ಲ, ಹಾಗಾಗಿ ಇದನ್ನ ಸರಿ ಅಭ್ಯಾಸ ಮಾಡ್ಬೇಕು ಮುಂದೆ ಮತ್ತೆ ಹಿಂದೆ. ಬಲಗಡೆಗೆ ಎಡಗಡೆಗೆ ಪಾದನ್ನ ಸುತ್ತಿಸಿ ರೊಟೇಷನ್ ಮಾಡಿ ಎರಡು ಪಾದನ ಸುತ್ತಿಸ್ಬೇಕು. ಹಾಗೆ ರಿವರ್ಸ್ ಹಿಂದೆ ಹೇಗೆ ಸುತ್ತಿಸಿದ್ದೀರಿ ಅದರ ವಿರುದ್ಧ. ಪಾದ ಸ್ವಲ್ಪ ಅಗಲಕ್ಕೆ ಇಟ್ಕೋಣ. ಬಲಗಡೆಗೆ ಎಡಗಡೆಗೆ ಬಾಗಿ.
ಸಾಕು. ನಿಂತ್ಕೋಣ. ಕೈ ಸಪೋರ್ಟ್ ಇಲ್ಲದೆ ನಿಲ್ಬೇಕು ಲಲಿತಕ್ಕ. ಲಲಿತಕ್ಕ ಅರ್ಧ ಮೇಲೆ ಬಂದಂದ್ರೆ ಮತ್ತೆ ಗೊತ್ತಾಯ್ತು, ಮತ್ತೆ ರಪ್ಪ ಕೈ ತೆಗ್ದ್ರು ಅಲ್ಲಿಂದ. ಸರಿ, ಕುತ್ತಿಗೆಯನ್ನ ಸುತ್ತಿಸ್ಬೇಕು. ಕೈಗಳನ್ನ ಹಿಂದೆ ಕಟ್ಟಿ ಬೆನ್ನು ನೇರ ಇರ್ಲಿ. ಕುತ್ತಿಗೆಯನ್ನ ಮುಂದೆ ಬಾಗಿಸಿ ನಿಧಾನವಾಗಿ ಸುತ್ತಿಸಿ ದ್ವೈ त्रीणि चत्वारि पंच. ಹಾಗೆ ವಿರುದ್ಧ. ಏಕ ದ್ವೈ त्रीणि चत्वारि पंच. ಸಾಕು. ಕೈಗಳನ್ನ ಮೇಲಕ್ಕೆ ಚಾಚಿ ಮುಷ್ಟಿ ಕಟ್ಟಿ ಮೊಣಕೈನ ಬಿಗಿ ಮಾಡ್ಕೊಳ್ಳಿ. ಕೈಗಳನ್ನ ಸುತ್ತಿಸಬೇಕು. ಏಕ ದ್ವೈ त्रीणि चत्वारि पंच षट् सप्त अष्ट नव दश. रिवर्स. ಏಕ ದ್ವೈ त्रीणि चत्वारि पंच षट् सप्त अष्ट नव दश. ಕೈಗಳನ್ನ ನೇರ ಮಾಡಿ ನಿಧಾನವಾಗಿ ಕೆಳಗೆ. ಎರಡು ಪಾದದ ನಡುವೆ ಸ್ವಲ್ಪ ಅಂತರದಲ್ಲಿ ಬಲಗೈ ಮೇಲೆ ಎಡಗಡೆಗೆ ಬಾಗ್ಬೇಕು. ಏಕ ಪಕ್ಕಕ್ಕೆ ದ್ವೈ ಎಡಗೈ ಮೇಲೆ ಏಕ ಬಲಗಡೆಗೆ ಬಾಗಿ ಮೊಣಕೈ ನೇರ. ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ. ಕಾಲ್ ಸ್ವಲ್ಪ ಅಗಲ ಮಾಡ್ಕೋಣ. ಕಾಲನ್ನ ಸ್ವಲ್ಪ ಅಗಲ ಮಾಡು. ಕೈ ಬೆರಳನ್ನ ಲಾಕ್ ಮಾಡಿ ಮೇಲೆ ಬೆರಳಿಗೆ ಲಾಕ್ ಮಾಡ್ಕೊಳ್ಬೇಕು. ಹಾಗೆ ಮೇಲೆ ಮತ್ತೆ ಪಕ್ಕಕ್ಕೆ ಬಾಗ್ಬೇಕು. ಏಕ ಕೈ ಎರಡು ನೇರ, ಹೀಗೆ ಬಗ್ಗಬಾರ್ದು, ಕೈ ಬಗ್ಗಬಾರ್ದು, ಕೈ ನೇರ. ದ್ವೈ ಮೇಲೆ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ. ಕೈ ನೋಡಿ, ಎರಡೂ ಕೈ ತೊಳು ಕಿವಿ ತಾಗಿಸಿ ಹೀಗೆ ಪಕ್ಕಕ್ಕೆ ಹೋಗುವಾಗ ಒಂದು ಕೈ ಕಿವಿಯಿಂದ ಹೊರಗೆ ಬರ್ತದೆ. ಹೀಗಾಗ್ಬಾರ್ದು, ನೇರವೇ ಇರ್ಬೇಕು ಕೈ. ಏಕ ಎರಡೂ ಮೊಣಕೈ ನೇರ ಇರ್ಲಿ. ದ್ವೈ ಏಕ ದ್ವೈ ಏಕ ದ್ವೈ. ಶ್ರೇಯಸ್ಸರು ಲೈಟ್ ಹಾಕಿ ಮನೆಯಲ್ಲಿ ಕಾಣುದಿಲ್ಲ, ಕತ್ಲಲ್ಲಿದ್ದಾಗೆ ಉಂಟು. ಕಾಲನ್ನ ಇನ್ನೂ ಸ್ವಲ್ಪ ಅಗಲ ಮಾಡೋಣ. ಕಾಲ ಇನ್ನೂ ಸ್ವಲ್ಪ ಅಗಲಕ್ಕೆ. ಎರಡೂ ಕೈಗಳು ಭುಜದ ನೇರ. ಕೈಗಳೆರಡು ಭುಜದ ನೇರ. ವಿರುದ್ಧ ಪಾದ ಮುಟ್ಟಿಸ್ಬೇಕು. ಫಾಸ್ಟ್ ಆಗಿ ಮೇಲ್ ಬದಕ್ಕಿಲ್ಲ. ಶುರು. ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ ಏಕ ದ್ವೈ. ಮೇಲೆ ಕೈ ನೋಡ್ಬೇಕು. ಏಕ ದ್ವೈ 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 ಏಕ ದ್ವೈ. ಸಾಕು. ಮೇಲ್ ಬರೋಣ. ಕಾಲ್ ಹತ್ರ ಜಂಪ್
ವಿಶ್ರಾಂತಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ. ಸರಿ, ಈಗ ಮುಂದೆ ಮತ್ತೆ ಹಿಂದಕ್ಕೆ ಬಾಗ್ಬೇಕು. ಪಾದದ ನಡುವೆ ಸ್ವಲ್ಪ ಅಂತರ ಇರ್ಲಿ. ಎರಡು ಕೈಗಳು ಮುಂದಕ್ಕೆ ಚಾಚ್ತಾ ಮೇಲಕ್ಕೆ, ಕೈನ ಮೇಲೆ ಕೆಳಕೊಳ್ಳೋಣ. ಸೊಂಟದ ಮೇಲೆ ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಬಾಗಿಸ್ಕೊಳ್ಳೋಣ. ಕೈ ಮುಂದಕ್ಕೆ ಚಾಚ್ತಾ ಪೂರ್ತಿಯಾಗಿ ಕೆಳಗೆ, ಮಂಡಿ ನೇರ ಇರಬೇಕು. ಹಂಗೆ ಆದಷ್ಟು ನೆಲಕ್ಕೆ ಒತ್ತಿಟ್ಟು ಶರೀರವನ್ನ ಬಗ್ಗಿಸ್ಬೇಕು ಕೆಳಗೆ. ಮೇಲೆ ಕೈನ ಮೇಲೆ ಕೆಳಕೊಳ್ತಾ ಬೆನ್ನು ಸ್ವಲ್ಪ ಹಿಂದೆ. ಕೈ ಚಾಚ್ತಾ ಪೂರ್ತಿಯಾಗಿ ಕೆಳಗೆ. ಮೇಲೆ ಕೈನ ಮೇಲೆ ಕೆಳೆದು ಸ್ವಲ್ಪ ಬೆನ್ನು ಹಿಂದೆ. ಕೈ ಮುಂದೆ ಚಾಚ್ತಾ ಪೂರ್ತಿಯಾಗಿ ಮುಂದೆ. ಮಂಡಿ ನೇರ ಇರ್ಲಿ. ಶರೀರವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಳಗೆ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮೇಲೆ ಕೈಗಳ ಮೇಲೆ ಕೆಳಕೊಳ್ಳೋಣ. ಬೆನ್ನನ್ನು ಸ್ವಲ್ಪ ಹಿಂದಕ್ಕೆ ಬಾಗಿಸಿ. ಕೈ ಚಾಚ್ತಾ ಪೂರ್ತಿಯಾಗಿ ಮುಂದಕ್ಕೆ. ಮಂಡಿ ಬಿಗಿ ಮಾಡ್ಬೇಕು. ಅಂಗೈಯನ್ನಾದಷ್ಟು ನೆಲಕ್ಕೆ ಒತ್ತಿಡ್ಬೇಕು. ಬಗ್ಸಿ ಕೆಳಗೆ. ಇನ್ನು ಸ್ವಲ್ಪ ಎದೆಯನ್ನ ತೊಡೆಗೆ ತಾಗಿಸ್ಲಿಕ್ಕೆ ಆಗ್ತದ, ಟ್ರೈ ಮಾಡಿ. ಮೇಲೆ ಮಹೇಶ್ ಶೆಟ್ಟಿ ಅವರು, ಪುಟ್ಟ ನೀನ್ ಬಗ್ಗಿಸ್ಬಾರ್ದು ಬೆನ್ನು ಹಿಡಿದು, ಅವರಾಗಿ ಬಗ್ಲಿ ಆಯ್ತಾ. ಬೆನ್ನು ಹಿಡಿದು ಒತ್ತಬೇಡ, ಬಗ್ಗಿಸ್ಬಾರ್ದು. ಮೇಲೆ ಮೇಲೆ ಕೆಳಕೋಣ. ಸ್ವಲ್ಪ ಹಿಂದೆ ಮಂಡಿ ಚಿಪ್ಪನ ಬಿಗಿ ಮಾಡ್ಕೊಳ್ಬೇಕು. ಫಾಸ್ಟ್ ಆಗಿ ಸ್ವಿಮ್ ಮಾಡ್ತಾ ಮೇಲೆ ಬರ್ಬೇಕು. ಸಾಕು. ವಿಶ್ರಾಂತಿ. ಶರೀರವನ್ನ ಇನ್ನೊಮ್ಮೆ ಸಡಿಲ ಮಾಡ್ಕೋಣ. ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನ ಗಮನಿಸಿ. ಕೈಗಳ ಹಿಂದೆ ಇಲ್ಲಿ ಒಂದೊಂದೇ ಕಾಲುಗಳನ್ನ ಮುಂದಕ್ಕೆ ಚಾಚಬೇಕು. ಬಲಗಾಲಿನಿಂದ ಶುರು. ಎಡಗಾಲು ಮತ್ತೆ ಬಲಗಾಲು ಪಕ್ಕಕ್ಕೆ ಸೈಡಿಗೆ. ಹಿಂದೆ ಕಾಲ್ ಮಂಡಿ ನೇರ. ಪಾದವನ್ನ ಸ್ವಲ್ಪ ಅಗಲಕ್ಕೆ ಇಟ್ಕೋಣ. ಕೈಗಳ ಮುಂದೆ ಅರ್ಧ ಕುತ್ಕೊಳ್ಬೇಕು, ನಿಲ್ಬೇಕು ಕುರ್ಚಿಯಾಗಿ. ಅರ್ಧ ಕುತ್ಕೊಳ್ಳೋದು, ನಿಲ್ಲೋದು. ಶಿರೋ ಗಂಟು ನೋವಿದ್ದವರು ಆಗ್ತದ, ನೋವಿಲ್ಲ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಿಕ್ ಹೋಗ್ಬೇಡಿ.
द्वे एकम द्वे एकम द्वे एकम द्वे ಸಾಕು ಕೈ ಹಾಗೆ ಮೇಲಕ್ಕೆ ತಗೊಳ್ಳಿ ಕೈಗಳು ಪೂರ್ತಿ ಮೇಲೆ ಈಗ ಪೂರ್ತಿ ಕುತ್ಕೊಂಡು ನಿಲ್ಬೇಕು ಏಕಂ ಪೂರ್ತಿ ಕುತ್ಕೋಬೇಕು द्वे ನಿಲ್ಬೇಕು ಏಕಂ द्वे ಮುಂದೆ ಹೋಗಬಾರದು ನೇರ ಇರಬೇಕು ಬೆನ್ನು ಏಕಂ ಬೆನ್ನು ನೇರ द्वे एकम द्वे एकम ಮಲಗಬೇಕು ಲೋಕೇಶ್ ಅವರು ಮಲಗಿ ಬೆನ್ನಿಂದ ಮಲಗಿ ಮಲಗಿ ಮಾಡುವಂತ ಅಭ್ಯಾಸಗಳು ಎರಡೂ ಪಾದಗಳನ್ನು ಜೋಡಿಸಿಟ್ಕೋಣ ಕೈಗಳನ್ನು ಮೇಲಕ್ಕೆ ಚಾಚಿ ಕಾಲ್ ಬೆರಳುಗಳು ಹಿಂದಕ್ಕೆ ಮುಖದ ಕಡೆಗೆ ಮಂಡಿ ಚಿಪ್ಪನ ಬಿಗಿ ಮಾಡಿ ಎರಡೂ ಕಾಲನ್ನ ಒಟ್ಟಿಗೆ ಮೇಲಕ್ಕೆ ಎತ್ತಬೇಕು ಮತ್ತು ವಾಪಸ್ ಕೆಳಗಿಳಿಸಬೇಕು ಶುರು ಏಕ ಮೇಲೆ 90 ಡಿಗ್ರಿ ನೇರ ಎರಡೂ ಕಾಲ ಒಟ್ಟಿಗೆ द्वे ಸೊಂಟ ಮೇಲೆ ಹೋಗಬಾರದು ಸೊಂಟ ನೆಲದಲ್ಲೇ ಇರಬೇಕು ಕಾಲ್ ಮಾತ್ರ ನೇರ ಮಾಡಿ ವಾಪಸ್ ಕೆಳಗೆ ಏಕ ಮತ್ತೆ ನೇರ द्वे ಕೆಳಗೆ ಏಕ द्वे ಏಕ द्वे ಏಕ द्वे ಈಗ ಇಳಿಸುವಾಗ ಉಂಟಲ್ಲ ನಾವೇನ್ ಮಾಡ್ತಾ ಇದ್ದೇವೆ ಈಗ ಪೂರ್ತಿ ನೆಲಕ್ಕೆ ಇಳಿಸ್ತಾ ಇದ್ದೇವೆ ನೆಲದವರೆಗೂ ಹೋಗ್ಬೇಕಷ್ಟೇ ನೆಲಕ್ಕೆ ತಾಗಿಸಬಾರ್ದು 30 ಡಿಗ್ರಿ ಅಷ್ಟು ಮಾತ್ರ ಕೆಳಗೆ 90 ಡಿಗ್ರಿ ನೇರ ಮಾಡ್ಬೇಕು ನೆಲದ ಹತ್ತಿರದವರೆಗೂ ಹೋಗ್ಬೇಕು ನೆಲಕ್ಕೆ ತಾಗಿಸಬಾರ್ದು ಕಾಲನ್ನ ಮತ್ತೆ ಮೇಲ್ ಬರ್ಬೇಕು ಅಲ್ಲಿಂದವೇ ಶುರು ಏಕಂ ಕಾಲ್ 90 ಡಿಗ್ರಿ ನೇರ ಮಾಡಿ द्वे ನೆಲದ ಹತ್ತಿರದವರೆಗೂ ಇಳಿಸಿ ನೆಲಕ್ಕೆ ತಾಗಿಸಬೇಡಿ ಏಕಂ ಮತ್ತೆ ಮೇಲೆತ್ತಿ ನೇರ 90 ಡಿಗ್ರಿ ನೇರ द्वे ಕೆಳಗಿಳಿಸ್ಬೇಕು ನೆಲಕ್ಕೆ ತಾಗಿಸಬಾರ್ದು ನೆಲದಿಂದ ಸ್ವಲ್ಪ ಮೇಲೆ ಏಕಂ ಮತ್ತೆ ಮೇಲೆ द्वे ಏಕಂ ಲಾಸ್ಟ್ ನೇರ ಮಾಡಿ द्वे ಈಗ ಪೂರ್ತಿ ಕೆಳಗಿಳಿಸಿ ವಿಶ್ರಾಂತಿ ಈ ಅಭ್ಯಾಸ ಇನ್ನು ಸ್ವಲ್ಪ ಜಾಸ್ತಿ ಹೊಟ್ಟೆ ಮಸಲ್ಸ್ಗೆ ಪ್ರೆಷರ್ ಅನ್ನ ಕೊಡ್ತದೆ ಮನೆಗೆ ಮಾಡುವಂತ ಎಲ್ಲ ಅಭ್ಯಾಸಗಳು ಉಂಟಲ್ಲ ನಿಮ್ಗೆ ಹೊಟ್ಟೆ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ಒಳ್ಳೆ ಅಭ್ಯಾಸಗಳು ಎಲ್ಲವೂ ಕೂಡ ಆದ್ರೆ ಬೆನ್ನು ನೋವು ಸೊಂಟ ನೋವಿರುವಂತವ್ರು ಸ್ವಲ್ಪ ಜಾಗೃತಿ ಮಾಡ್ಕೊಳ್ಬೇಕು ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿ ಹೊಟ್ಟೆ ಕರಗಿಸ್ಬೇಕಂತೇಳಿ ಹೊಟ್ಟೆಗೆ ತುಂಬಾ ಪ್ರೆಷರ್ ಹಾಕಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಹೊಟ್ಟೆಗೆ ಏನ್ ಪ್ರೆಷರ್ ಕೊಡ್ತೀರಿ ಅದೇ ಸೇಮ್ ಪ್ರೆಷರ್ ನಿಮ್ಗೆ ಸೊಂಟಕ್ಕೆ ಕೂಡ ಬೀಳ್ತದೆ ಅದೇ ಟೈಮ್ ಅಲ್ಲಿ ಅದಕ್ಕೋಸ್ಕರ ತುಂಬಾ ಒತ್ತಡ ಹಾಕ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಆಗ್ತದಾದ್ರೆ ಮಾಡಿ ಆಗದಿದ್ರೆ ಕಾಲ್ ಸ್ವಲ್ಪ ಬೆಂಡ್ ಮಾಡ್ಕೊಡಿ ಇಲ್ಲದಿದ್ರೆ ನಿಲ್ಸಿ ಸರಿ ಬಲಗಡೆಗೆ ತಿರುಗಿ ಮೇಲ್ ಬಂದು ಕೂತ್ಕೊಳ್ಳೋಣ ಮನೆಗೆ ಮಾಡುವಂತ ಇನ್ನೊಂದು ಅಭ್ಯಾಸ ನೋಡ್ಕೊಳ್ಳಿ ಒಂದ್ಸಲ ಇಲ್ಲಿ ನಾವು ಅರ್ಧ ಮೇಲ್ ಬಂದಿದ್ದೇವಲ್ಲ ಬೆನ್ನನ್ನ ಅರ್ಧ ಮೇಲ್ ತಂದು ವಾಪಸ್ ಹೋಗುದು ಗೊತ್ತಿದೆಯಲ್ಲ ನಮ್ಗೆ ಅದನ್ನೇ ಮಾಡ್ಬೇಕು ಕೈಗಳನ್ನ ಲಾಕ್ ಮಾಡ್ಬೇಕು ತಲೆ ಹಿಂದೆ ಲಾಕ್ ಮಾಡ್ಬೇಕು ಬೆರಳನ್ನ ಲಾಕ್ ಮಾಡಿ ಇಟ್ಕೊಂಡ್ರೆ ಆಯ್ತು ಹಿಡಿದಿಟ್ಕೊಂಡ್ರೆ ಕಾಲುಗಳನ್ನ ಮಡಚಬೇಕು ಮಂಡಿ ಎದೆ ಹತ್ರ ಕಾಲ ಪುಷ್ ಮಾಡ್ಬೇಕು ಎದ್ದು ಸ್ಟ್ರೈಟ್ ಕೂತ್ಕೊಳ್ಬೇಕು ಏಕ ಕಾಲು ಪುಷ್ ಮಾಡಿ ಬೆನ್ನು ನೇರ ಇಲ್ಲಿ ಮೊಣಕೈ ಹೀಗೆ ಬಂದ್ರೆ ಬೆನ್ನು ಕೂಲಾಗತ್ತೆ ಅದಕ್ಕೆ ಮೊಣಕೈನ ಹಿಂದಕ್ಕೆ ಎಳೆದು ಬೆನ್ನ ನೇರ ಮಾಡ್ಕೊಳ್ಬೇಕು द्वे ಮತ್ತೆ ಮಲಗುವಾಗ ಕಾಲು ಮಡಚಬೇಕು ಏಕ द्वे ಏಕ द्वे ಇದರ ನಂತರದ ಅಭ್ಯಾಸ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅದರಲ್ಲೇ ಮುಂದಕ್ಕೆ ಬಾಗಬೇಕು ಏಕ द्वे ಏಕ द्वे ಏಕ
ತಲೆ ಹಿಂದೆ ಮಾಡ್ಬೋದಲ್ವಾ? ಸುಲಭ ಇದೆ, ಟ್ರೈ ಮಾಡಿ. ಮಲಗಿ ಬೆನ್ನಿನ ಮೇಲೆ, ಬೆನ್ನಿನ ಮೇಲೆ ಮಲಗಿ, ಕೈ ಬೆರಳನ್ನ ಲಾಕ್ ಮಾಡಿ ತಲೆ ಹಿಂದೆ, ತಲೆ ಹಿಂದೆ ಇಟ್ಕೊಡ್ಬೇಕು. ಕೈ ಬೆರಳು ಲಾಕ್ ಆಗ್ಬೇಕು ತಲೆ ಹಿಂದೆ. ಕಾಲ್ಗಳನ್ನ ಮಡಚಿಟ್ಕೊಳ್ಳಿ. ಪಾದ ನೆಲದಿಂದ ಮೇಲಿರ್ಬೇಕು. ಕಾಲ್ ಗಂಟು ಮಂಡಿ ಚಿಪ್ಪು ಎದೆ ಹತ್ರ ಬರ್ಬೇಕು. ಕಾಲ್ ಮೇಲಕ್ಕೆ ಜೋರಾಗಿ ಕಾಲಿನ ಮುಂದೆ ಜಾಡಿಸ್ಬೇಕು, ಪುಷ್ ಮಾಡ್ಬೇಕು. ಅದರ ಜೊತೆಗೆ ನಾವು ಮೇಲೆ ಬರ್ಬೇಕು. ಶುರು. ಏಕ, ಪುಷ್ ಮಾಡ್ದ ಮೇಲೆ ಜಾಡ್ಸಿ, ಕಾಲ್ ಜಾಡ್ಸಿ ಮತ್ತೆ ನಾವು ಮೇಲೆ ಬರೋದಲ್ಲ. ಕಾಲು ಮತ್ತೆ ಬೆನ್ನು ಒಟ್ಟಿಗೆ ಮೇಲೆ ತಂದ್ರೆ ಮೇಲೆ ಬರ್ತೀವಿ. ಕೈ ಹಿಂದಕ್ಕೆ ತಗೊಳ್ಳಿ. ಮೊಣಕೈ ನೋಡಿ ಹೀಗಾಗ್ಬಾರ್ದು. ಹಿಂದಕ್ಕೆ ಎಳೆದಷ್ಟು ಎದೆ ಹಿಗ್ಗುತ್ತೆ, ಬೆನ್ನು ನೇರ ಆಗತ್ತೆ. ದ್ವೇ, ಮತ್ತೆ ಮಲಗೋಗಿ ಕಾಲ್ ಮಡ್ಚ್ಕೊಳ್ಬೇಕು ಹಿಂದಕ್ಕೆ. ಏಕ, ಕಾಲ್ ಪುಷ್ ಮಾಡ್ದ ಮೇಲೆ. ದ್ವೇ, ಮಲಗುವಾಗ ಮತ್ತೆ ಕಾಲ್ ಮಡ್ಚ್ಕೊಳ್ಬೇಕು ಹಿಂದಕ್ಕೆ. ಏಕ, ಪಾದ ನೆಲಕ್ಕಾಗಿಸಬಾರ್ದು, ನೆಲದಿಂದ ಮೇಲೆ. ಪಾದ ಮೇಲ್ ಬರ್ಬೇಕು. ದ್ವೇ, ಪಾದ ನೆಲಕ್ಕೆ ಕೊಟ್ರೆ ನಿಮ್ಗೆ ಪುಷ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಲನ್ನ ಮುಂದೆ ಜಾಡಿಸ್ಬೇಕಲ್ವಾ, ನೆಲಕ್ಕೆ ಕೊಡಬಾರ್ದು, ಮೇಲ್ ಬರ್ಬೇಕು. ಪಾದ ಮೇಲೆ, ಮಂಡಿ ಎದೆ ಹತ್ರ ಬರ್ಬೇಕು. ಏಕ, ಸಾರಿ ಮೇಲಿದ್ದೀರಾ. ದ್ವೇ, ಹಿಂದೆ. ಏಕ, ದ್ವೇ. ಯಾರಿಗೆ ಆಗೋದೇ ಇಲ್ಲ, ನಂಗೆ ಮೇಲ್ ಬರ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು? ಕೈಯಿಂದ ಕಾಲಿನ ಅಡಿ ಭಾಗವನ್ನು ಇಟ್ಕೊಳ್ಬೇಕು. ಕಾಲನ್ನ ಪುಷ್ ಮಾಡ್ತಾ ಕಾಲಿನ ಜೊತೆಗೆ ಮೇಲ್ ಬಂದ್ರೆ ಆಯ್ತು. ಮೇಲ್ ಬರ್ಲಿಕ್ಕೆ ಆಗದವ್ರಿಗೆ ಹೀಗೆ ಹಿಡಿದು ಮೇಲ್ ಬರ್ಲಿಕ್ಕೆ ಆಗ್ತದಂದ್ರೆ ಅದನ್ನೇ ಅಭ್ಯಾಸ ಮಾಡಿ. ಶುರು. ಏಕ, ದ್ವೇ. ಸರಿ, ಈಗ ನೆಕ್ಸ್ಟ್ ಸ್ಟೆಪ್. ಮೇಲ್ ಬರ್ಬೇಕು, ಮುಂದೆ ಬಾಗ್ಬೇಕು. ಎಷ್ಟಾಗ್ತದೆ ಅಷ್ಟು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ವಾಪಸ್ ದ್ವೇ, ಹಿಂದಕ್ಕೆ ಹೋಗಿ. ಮಲಗಿ ಮಲಗಿ ಮಲಗಿ. ರೆಡಿ. ಏಕ, ಮೇಲ್ ಬಂದು ಮುಂದೆ ಮುಂದೆ ಬಗ್ಗಿಸ್ಬೇಕು. ಕೈಯಿಂದ ತಲೆನ ಬಗ್ಗಿಸ್ಬೇಕು ಕೆಳಗೆ. ದ್ವೇ, ಮತ್ತೆ ಕಾಲ್ ಮಡಚಿ ಮಲಗಿ ಹಿಂದಕ್ಕೆ. ಕಾಲ್ ಮಡ್ಕೊಳ್ಳಿ. ಏಕ, ಕಾಲ್ ಪುಷ್ ಮಾಡ್ಬೇಕು, ಮೇಲ್ ಬರ್ಬೇಕು, ಮುಂದೆ ಬಗ್ಬೇಕು. ದ್ವೇ, ಹಿಂದೆ ಮಲಗುವಾಗ ಮತ್ತೆ ಕಾಲ್ ಮಡಚಿ ಮಲಗಬೇಕು. ಏಕ, ದ್ವೇ, ಏಕ, ದ್ವೇ. ಸಾಕು, ವಿಶ್ರಾಂತಿ. ಮಹೇಶ್ ಶೆಟ್ಟಿಗಾರ್ ಅವರು. ಚಂದಾಗಿದೆ ಅಮ್ಮ, ಒಳ್ಳೆ ಆಗಿದೆ, ಚೆನ್ನಾಗಿ ಮಾಡಿದಿರಿ, ಖುಷಿ ಆಯ್ತು. ಮಲಗಿ ಮಲಗಿ, ಬೆನ್ನಿನ ಮೇಲೆ ಮಲಗಿ, ವಿಶ್ರಾಂತಿ. ಸಾಕು, ನಿಧಾನ. ಬಲಗಡೆಗೆ ತಿರುಗಿ ಮೇಲ್ ಬನ್ನಿ. ಬಲಕ್ಕೆ ತಿರುಗಿ ಮೇಲ್ ಬಂದು ನಿಂತ್ಕೊಳ್ಳೋಣ. ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ ಇವತ್ತು. ಫಸ್ಟ್ ಸೂರ್ಯ ನಮಸ್ಕಾರ, ಮತ್ತೆ ಆಸನಗಳ ಅಭ್ಯಾಸ. 10 ಕೌಂಟ್ ಕಂಪ್ಲೀಟ್ ನೆನ್ನೆ ಕಲ್ತಿದ್ದೇವೆ, ಇವತ್ತು ಮಾಡ್ತಾ ಹೋಗ್ಬೇಕು. 2 ಸೂರ್ಯ ನಮಸ್ಕಾರ ಸರಿಯಾದ ಕ್ರಮದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ರೆಡಿ? ಬೇಗ ಬೇಗ. ಪಾದನ ಜೋಡಿಸಿಟ್ಕೋಣ. ಮುಂದೆ ನೀವು ಮ್ಯಾಟಿನ ಮುಂದೆ ನೀವು. ಹಿಂದೆ ನಮ್ಗೆ ಜಾಗ ಬೇಕಲ್ಲ, ಸೂರ್ಯ ನಮಸ್ಕಾರ ಮಾಡುವಾಗ ನಮ್ಗೆ ಹಿಂದಕ್ಕೆ ಜಾಗ ಬೇಕು. ಮ್ಯಾಟಿನ ಮುಂದೆ ನಿಂತ್ರೆ ಸಮಸ್ಥಿತಿ, ಶರೀರ ನೇರ, ನಮಸ್ಕಾರ ಸ್ಥಿತಿ, ನಮಸ್ಕಾರ ಸ್ಥಿತಿ, ಸಿದ್ಧ. ಏಕ, 2 ಕೈಗಳು ಮುಖದ ಮುಂದಿನಿಂದ ಮೇಲೆ, ಕೈ ತೋಳು ಕಿವಿಯ ಪಕ್ಕಕ್ಕೆ ಬರಬೇಕು. ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಬಾಗಿಸ್ಬೇಕು. ತಲೆ ಹಿಂದೆ, ಕೈಗಳನ್ನ ನೋಡ್ಬೇಕು. ಕೈಗಳನ್ನ ಮುಂದಕ್ಕೆ ಚಾಚ್ತಾ ನಿಧಾನವಾಗಿ ಪೂರ್ತಿ ಕೆಳಗೆ 2 ಹಸ್ತಗಳನ್ನ ಪಾದದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಶರೀರವನ್ನ ಬಗ್ಗಿಸಿ ಕೆಳಗೆ. 2 ಮಂಡಿಗಳು ನೇರ ಇರಲಿ. ಎದೆಯ ಭಾಗವನ್ನು ತೊಡೆಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ತಲೆ ಕೆಳಗೆ. ತ್ರೀಣಿ, ಬಲಗಾಲ ಹಿಂದೆ, ಬಲಗಾಲನ ಮಂಡಿ ನೆಲಕ್ಕೆ ತಾಗಿಸಿ, ಸೊಂಟವನ್ನ ಒಳಗೆ ತಳ್ಳಿ, ಬೆನ್ನ ನೇರ ಮಾಡ್ಕೊಳ್ಳಿ. ದೃಷ್ಟಿ ನೇರವಾಗಿ ಮುಂದೆ.
ಚತ್ವಾರಿ ಬಲ ಮಂಡಿಯನ್ನ ನೇರ ಮಾಡ್ಕೊಳ್ಳೋಣ. ಸೊಂಟದ ಭಾಗ ಮೇಲೆ ಬಂತು, ಅದೇ ನೇರಕ್ಕೆ ಎಡಗಾಲನ ಜೋಡಿಸಬೇಕು. ದಂಡ ಸ್ಥಿತಿ. ಪಂಚ ಮಂಡಿ ನೆಲಕ್ಕೆ ತಾಗಿಸ್ಬೇಕು. ಮೊಣಕೈಯ ಮಡಚ್ಕೊಳ್ತಾ ಕೈ ಮಧ್ಯದಲ್ಲಿ ಎದೆಯನ್ನ ನೆಲಕ್ಕೆ ತಾಗಿಸ್ಬೇಕು. ಹಣೆ ನೆಲಕ್ಕೆ ತಾಗಿಸ್ಬೇಕು. ಹೊಟ್ಟೆ ನೆಲದಿಂದ ಷಟ್ ಎರಡು ಕೈಗಳು ಎದೆಯ ಪಕ್ಕದಲ್ಲಿದೆ. ಹೊಟ್ಟೆಯ ಹತ್ರ ಬರೋವರೆಗೂ ಮುಂದಕ್ಕೆ ಜೀಗ್ಬೇಕು. ಮತ್ತೆ ಮೇಲೆ ಭುಜವನ್ನು ಹಿಗ್ಗಿಸ್ಕೊಳ್ಳೋಣ. ತಲೆ ಹಿಂದೆ. ಸಪ್ತ ಸೊಂಟದ ಭಾಗವನ್ನ ಮೇಲೆ ಕೆತ್ತಿ ಪೂರ್ತಿ ಪಾದದ ಹಿಂಗಾಲು ನೆಲಕ್ಕೆ ಒತ್ತಿ ಮಂಡಿ ಬಿಗಿ ಮಾಡ್ತಾ ಬೆನ್ನನ್ನು ಆದಷ್ಟು ಒಳಗೆ ಎಳ್ಕೊಳ್ಳಿ. ಅಷ್ಟ ಮತ್ತೆ ಬಲ ಪಾದವನ್ನ ಎರಡು ಹಸ್ತಗಳ ಮಧ್ಯದಲ್ಲಿ ಇಡಬೇಕು. ಆಗಲೇ ಹೋದ್ರೆ ನಿಮ್ಗೆ ಎಲ್ಲಿ ಬರ್ತದೆ ಅಲ್ಲಿ ಇಡಿ. ಎಡ ಮಂಡಿಯನ್ನು ನೆಲಕ್ಕೆ ತಾಗಿಸಿ ಬಲಗೈಯಿಂದ ಎತ್ತಿಟ್ಕೊಳ್ಳಿ. ಸೊಂಟ ಒಳಗೆ ಬೆನ್ನು ನೇರ ಮುಂದಕ್ಕೆ ನೋಡಿ. ನವ ಎಡ ಪಾದವನ್ನು ಜೋಡಿಸಿ ಬಲಗಾಲಿಗೆ ಮಂಡಿ ನೇರ ಮಾಡಿ ಶರೀರವನ್ನು ಇನ್ನೊಮ್ಮೆ ಆದಷ್ಟು ಕೆಳಗೆ ಬಗ್ಗಿಸಿ ಪ್ರಯತ್ನ ಮಾಡಿ. ತಲೆ ಕೆಳಗೆ. ದಶ ನಮಸ್ಕಾರ ಸ್ಥಿತಿ. ಒಂದ್ಸಲ ಪೂರ್ತಿ ಉಸಿರನ್ನ ಹೊರಗೆ ಬಿಡೋಣ. ದೀರ್ಘವಾಗಿ ಉಸಿರು ಒಳಗೆ ತಗೊಳ್ಳಿ. ಪೂರ್ತಿ ಶ್ವಾಸ ಹೊರಗೆ. ನಮಸ್ಕಾರ ಸ್ಥಿತಿ ಹಾಗೆ ಇರಿ. ಇನ್ನೊಂದು ನಮಸ್ಕಾರ ಮಾಡೋಣ. ಇನ್ನೊಂದು ಸೂರ್ಯ ನಮಸ್ಕಾರ ಮಾಡ್ಲಿಕ್ಕಿದೆ. ಪೂರ್ತಿ ಉಸಿರು ಹೊರಗೆ. ಮತ್ತೆ ಏಕಂ ಕೈಗಳನ್ನ ಮೇಲೆ ಚಾಚ್ತಾ ಸೊಂಟದ ಮೇಲ್ಭಾಗ ಸ್ವಲ್ಪ ಹಿಂದಕ್ಕೆ, ತಲೆ ಹಿಂದೆ, ಕೈಗಳನ್ನ ನೋಡ್ತಾ ಇನ್ನೂ ಸ್ವಲ್ಪ ಮೇಲೆ ಕೆಳಕೊಡಿ. ಚಿರಾಗ್ ಕೈ ನಮಸ್ಕಾರ ಸ್ಥಿತಿಯಲ್ಲೇ ಇರ್ಬೇಕು. ಕೈ ಬಿಡಿಸಬಾರ್ದು. ದ್ವೇ ಈಗ ಬಿಡಿಸಿ. ಕೈಯನ್ನ ಬಿಡಿಸಿ ಮುಂದಕ್ಕೆ ಚಾಚ್ತಾ ಬೆನ್ನ ನೇರ ಮಾಡ್ಕೊಂಡು ಕೆಳಗೆ ಎರಡೂ ಅಂಗೈಗಳನ್ನ ಪಾದದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಂಡಿ ನೇರ ಇರ್ಲಿ. ಎದೆಯನ್ನ ತೊಡೆಗೆ ತಾಗಿಸುವಷ್ಟು ಮುಂದೆ ಬಾಗ್ಲಿಕ್ಕೆ ಪ್ರಯತ್ನ ಆಗ್ಬೇಕು. ತಲೆ ಕೆಳಗೆ. ತ್ರೀಣಿ ಎಡಗಾಲ ಹಿಂದೆ. ಆಗ ಬಲಗಾಲ ಮಾಡಿದ್ದಲ್ಲ, ಈಗ ಎಡಗಾಲನ ಹಿಂದಕ್ಕೆ ಚಾಚಿ ಎಡಗಾಲನ ಬೆರಳನ್ನ ನೆಲಕ್ಕೆ ಕೊಡಿ. ಮಂಡಿ ನೆಲಕ್ಕೆ ತಾಗಿಸಿ ಸೊಂಟ ಒಳಗ್ ತನ್ನಿ. ಬೆನ್ನನ್ನು ಎತ್ತಿ ಮೇಲಕ್ಕೆ. ದೃಷ್ಟಿ ನೇರವಾಗಿ ಮುಂದೆ ನೋಡ್ಬೇಕು. ನೇರ. ಚತ್ವಾರಿ ಬಲ ಎಡ ಮಂಡಿಯನ್ನು ಎತ್ತಿ ನೆಲದಿಂದ ಮೇಲೆ ಸರಿ ನೇರ ಆಗುವಷ್ಟು ಮೇಲೆ ಎತ್ತಬೇಕು. ಸೊಂಟ ಮೇಲೆ ಬರ್ತದೆ. ಅದೇ ನೇರಕ್ಕೆ ಬಲಗಾಲ ಜೋಡಿಸಿ ದಂಡ ಸ್ಥಿತಿ. ಮಂಡಿ ತೊಡೆ ಪೃಷ್ಠದ ಭಾಗ ಬೆನ್ನು ಪೂರ್ತಿ ಒಂದೇ ನೇರವಾಗಿರ್ಬೇಕು. ಮೇಲೆ ಕೆಳಗೆ ಇರಬಾರ್ದು. ಪಂಚ ಮಂಡಿ ನೆಲಕ್ಕೆ ತಾಗಿಸಿ ಮೊಣಕೈಯನ್ನು ಮಡಚ್ಕೊಳ್ತಾ ಎರಡೂ ಕೈ ಮಧ್ಯದಲ್ಲಿ ಎದೆ ತಾಗಿಸಿ ನಂತರ ಹಣೆ ನೆಲಕ್ಕೆ, ಹೊಟ್ಟೆ ನೆಲದಿಂದ ಮೇಲಕ್ಕಿರ್ಬೇಕು. ಎರಡು ಮೊಣಕೈ ಅಗಲ ಆಗಬಾರ್ದು. ಹಿಂದಕ್ಕಿರ್ಬೇಕು. ಎಲ್ಬೋ ಹಿಂದಕ್ಕೆ ತಗೊಳ್ಳಿ. ಕೈ ಎಲ್ಬೋಗಳನ್ನ ಅಗಲ ಮಾಡಬೇಡಿ. ಹಿಂದಕ್ಕೆ ಇಡ್ಬೋದು. ಎರಡು ಕೈಗಳು ಎದೆ ಪಕ್ಕದಲ್ಲಿದೆ. ಹೊಟ್ಟೆ ಪಕ್ಕಕ್ಕೆ ಬರೋವರೆಗೂ ಮುಂದೆ ಎಳ್ಕೊಳ್ಬೇಕು. ಶರೀರವನ್ನ ಮತ್ತೆ ಮೇಲೆ ತರಬೇಕು. ಶರೀರವನ್ನ ಮುಂದೆ ಜೀಕ್ ಬಿಟ್ಟು ಮತ್ತೆ ಮೇಲೆ. ಸೊಂಟ ನೋವು ಬೆನ್ನು ಇದ್ರೆ ಕಾಲು ಸ್ವಲ್ಪ ಅಗಲಕ್ಕೆ ಇಟ್ಕೊಳ್ಳಿ. ಇಲ್ಲದೆ ಹೋದ್ರೆ ಪಾದ ಜೋಡಿಸಿಟ್ಕೊಳ್ಳಿ. ತಲೆ ಮೇಲೆ ನೋಡಿ. ಭುಜ ಹಿಂದೆ ಕೆಳ್ಕೊಳ್ಳಿ. ಹಿಗ್ಗಿಸ್ಕೊಳ್ಳಿ ಭುಜವನ್ನ. ಸಪ್ತ ಈಗ ಸೊಂಟದ ಭಾಗವನ್ನ ಮೇಲೆ ಕೆತ್ತಬೇಕು. ಪೂರ್ತಿ ಹಿಂಗಾಲಿನ ನೆಲಕ್ಕೆ ಒತ್ತಿಡ್ಬೇಕು. ಮಂಡಿ ಬಿಗಿ ಆಗ್ಬೇಕು. ಬೆನ್ನನ್ನ ಒಳಗೆ ಎಳಿತಾ ಹೋಗ್ಬೇಕು. ತಲೆ ಕೆಳಗೆ. ಕೈ ನೇರ. ಮೊಣಕೈ ನೇರ. ರಾಜೇಶ್ ತ್ರಿವೇಣಿ ಅವರು ಅಲ್ಲಿ ಎಲ್ಲೋ ಶರ್ಟ್ ಹಾಕಿದವರು ಮಗು ಕೈ ಬೆಂಡಾಗಿದೆ. ಕೈ ಬೆಂಡಾಗ್ಲಿಕ್ಕಿಲ್ಲ. ಬೆನ್ನು ಒಳಗೆ ಹೋಗ್ಬೇಕು. ಅಲ್ಲಿ ಪಕ್ಕದಲ್ಲಿ ಅಮ್ಮ ಮಾಡಿದಾರೆ ನೋಡಿ. ಹಾ ಅಷ್ಟ ಎಡ ಪಾದ ಮುಂದೆ ಬರ್ಬೇಕು. ಎಡಗಾಲ ಮುಂದೆ. ಎರಡು ಕೈ ಮಧ್ಯಕ್ಕೆ ಬರ್ಲಿಕ್ಕೆ ಆಗ್ತದ ನೋಡಿ. ಆಗದೆ ಹೋದ್ರೆ ಎಲ್ಲಿ ಬರ್ತದೆ ಅಲ್ಲಿ ಇಡಿ. ಬಲ ಮಂಡಿಯನ್ನು ನೆಲಕ್ಕೆ ತಾಗಿಸಿ ಎಡಗೈಯಿಂದ ಎಡಗಾಲನ ಎತ್ತಿಟ್ಕೊಳ್ಳಿ ಮುಂದಕ್ಕೆ. ಕೈ ಮಧ್ಯಕ್ಕೆ. ಎರಡೂ ಕೈ ಬೆರಳಿನ ತುದಿ, ಕಾಲ್ ಬೆರಳಿನ ತುದಿ ಒಂದೇ ನದಿ ಇರ್ಬೇಕು. ಇದು ಮಂಡಿ ತಾಗಿಸಿ. ಈಗ ಬಲಗಾಲ ಮಂಡಿ ತಾಗಿಸಿ. ಶಶಿಪ್ರಭಾ ಅವರದು ಅಮ್ಮ ಮಂಡಿ ತಾಗಿಸಿ ನೆಲಕ್ಕೆ. ನವ ಈಗ ಬಲಗಾಲ ಜೋಡಿಸಿ. ಎಡಗಾಲಿಗೆ ಬಲಗಾಲ ಜೋಡಿಸಿ ಮಂಡಿ ನೇರ ಮಾಡ್ಕೊಳ್ಳಿ. ಇನ್ನೊಮ್ಮೆ ಬಗ್ಗಿ ಕೆಳಗೆ. ಮಂಡಿ ನೇರ ಕೆಳಗೆ ಬಗ್ಬೇಕು. ಅಂಗೈಯನ್ನ ಪಾದದ ಪಕ್ಕದಲ್ಲಿ ಪೂರ್ತಿ ನೆಲಕ್ಕೆ ಒತ್ತಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಎದೆಯನ್ನ ಕೆಳಗೆ ಬಗ್ಸಿ. ದಶ ನಮಸ್ಕಾರ ಸ್ಥಿತಿ. ಸಾಕು. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಕೈಗಳನ್ನು ಸಡ್ಲ ಮಾಡ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಂತಲ್ಲೇ ಒಮ್ಮೆ ಇಡೀ ಶರೀರವನ್ನ ಗಮನಿಸಿ.
ಶರೀರ ಪೂರ್ತಿ ಸಡಿಲ ಮಾಡ್ಕೊಳ್ಬೇಕು. ಒಂದ್ಸಲ ಪೂರ್ತಿ ಶರೀರವನ್ನ ಗಮನಿಸ್ಕೊಳ್ಳೋಣ. ಉಸಿರಾಟವನ್ನು ಒಮ್ಮೆ ಗಮನಿಸಿ. ಸೂರ್ಯ ನಮಸ್ಕಾರದ ಅಭ್ಯಾಸದ ಜೊತೆಗೆ ಉಸಿರಾಟವು ಕೂಡ ಅಷ್ಟೇ ಮುಖ್ಯ. ನಮ್ಗೆ ಒಮ್ಮೆ ಸ್ಥಿತಿಗಳು ಸರಿಯಾಗಿ ಗೊತ್ತಾಗ್ಲಿ ಅಂತೇಳಿ ಇನ್ನೂ ಕೂಡ ಉಸಿರಾಟದ ಅಭ್ಯಾಸಕ್ಕೆ ಹೋಗ್ಲಿಲ್ಲ. ಈಗ ನಮ್ಗೆ ಸಾಧಾರಣ ಮಟ್ಟಿಗೆ ಅಭ್ಯಾಸ ಗೊತ್ತಾಗಿದೆ, ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗ್ಬೇಕು ಅಂತೇಳಿ. ನಾಳೆಯಿಂದ ಸೂರ್ಯ ನಮಸ್ಕಾರದ ಜೊತೆಗೆ ಉಸಿರಾಟವನ್ನು ಕೂಡ ಜೋಡಿಸ್ಬೇಕು. ಅದರ ಅಭ್ಯಾಸ ನಾಳೆ ಮಾಡೋಣ. ಈಗ ನಿಂತು ಮಾಡುವಂತ ಅಭ್ಯಾಸನ ಮಾಡೋಣ. ಆಸನಗಳ ಅಭ್ಯಾಸ, ತಾಡಾಸನದ ಅಭ್ಯಾಸ. ಮೊದಲನೇ ಅಭ್ಯಾಸ ತಾಡಾಸನ. ಎರಡೂ ಪಾದಗಳನ್ನ ಜೋಡಿಸಿಕೊಳ್ಳಿ. ಸಮಸ್ಥಿತಿ ಬನ್ನಿ. ಪಾದ ಜೋಡಿಸಿಟ್ಕೊಳ್ಳಿ. ಪಾದದ 10 ಬೆರಳು ಹಿಂಗಾಲು ಮುಂಗಾಲುಗಳನ್ನ ಗಟ್ಟಿಯಾಗಿ ನೆಲಕ್ಕೆ ಒತ್ತಿಡಿ. ಬೆನ್ನು ನೇರ ಇರಲಿ. ಭುಜವನ್ನ ಹಿಗ್ಗಿಸ್ಬೇಕು. ದೃಷ್ಟಿ ನೇರವಾಗಿ ಮುಂದೆ. ಇಡೀ ಶರೀರದ ಎಲ್ಲ ಭಾಗಗಳು ಬಿಗಿಯಾಗಿರ್ಬೇಕು. ಮುಖ ಮತ್ತು ಕುತ್ತಿಗೆಯ ಭಾಗವನ್ನ ಬಿಟ್ಟು. ಒಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ಒಳಗ್ ತಗೊಳ್ತಾ ಎರಡೂ ಕೈಗಳು ಭುಜದ ನೇರ. ಕೈಗಳನ್ನ ಸಾಧ್ಯವಾದಷ್ಟು ಪಕ್ಕಕ್ಕೆ ಎಳಿತಾ ಹೋಗೋಣ. ಬಲಗೈನ ಬಲಗಡೆಗೆ ಎಳಿಬೇಕು. ಎಡಗೈನ ಎಡಗಡೆಗೆ ಎಳ್ಕೊಳ್ಬೇಕು. ಎದೆಯ ಭಾಗ ಚೆನ್ನಾಗಿ ಹಿಗ್ಗಿಸ್ಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲ್ಮುಖ. ಮತ್ತೆ ಉಸಿರನ್ನ ತಗೊಳ್ತಾ ಎರಡೂ ಕೈಗಳು ಕಿವಿಯ ನೇರ ಮೇಲೆ. ಕೈ ತೋಳುಗಳನ್ನ ಕಿವಿಗೆ ತಾಗಿಸ್ಕೊಳ್ಳೋಣ. ಎರಡೂ ಕೈಗಳನ್ನ ಎಷ್ಟು ಸಾಧ್ಯವಾಗದಷ್ಟು ಮೇಲಕ್ಕೆ ಚಾಚಿ ಪಾದವನ್ನು ನೆಲಕ್ಕೆ ಒತ್ತಿಡ್ಬೇಕು. ಮಂಡಿ ಚಿಪ್ಪುಗಳು, ತೊಡೆಯ ಭಾಗ, ಪೃಷ್ಠದ ಭಾಗಗಳನ್ನ ಬಿಗಿ ಮಾಡ್ಕೊಳ್ಬೇಕು. ಕೈಗಳನ್ನ ಇನ್ನಷ್ಟು ಮೇಲೆ ಕೆಳಕೋಣ. ಈಗ ಎರಡೂ ಹಸ್ತಗಳನ್ನ ಪೂರ್ತಿಯಾಗಿ ಜೋಡಿಸಿ ಅಂಗೈಗಳನ್ನ ಜೋಡಿಸ್ಬೇಕು. ನಮಸ್ಕಾರ ಸ್ಥಿತಿಯಲ್ಲಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ. ತಾಡಾಸನದ ಪೂರ್ತಿ ಸ್ಥಿತಿಯಲ್ಲಿದ್ದೇವೆ. ಒಮ್ಮೆ ಇಡೀ ಶರೀರವನ್ನ ಅಂತರ್ಮುಖವಾಗಿ ಅಂದ್ರೆ ಮನಸ್ಸಿನಿಂದ ಗಮನಿಸ್ತಾ ಹೋಗೋಣ. ಎರಡು ಪಾದಗಳನ್ನ ಗಮನಿಸಬೇಕು. ಪಾದದ 4 ಅಂಚುಗಳನ್ನ ಗಟ್ಟಿಯಾಗಿ ನೆಲಕ್ಕೆ ಒತ್ತಿಟ್ಟಿದ್ದೇವೆ. ಮಂಡಿ ಚಿಪ್ಪನ್ನ ಬಿಗಿಯಾಗಿರಿಸಿಕೊಂಡಿದ್ದೇವೆ. ತೊಡೆಯ ಭಾಗವನ್ನ ಬಿಗಿ ಮಾಡ್ಕೊಂಡಿದ್ದೇವೆ. ಪೃಷ್ಠದ ಭಾಗವನ್ನ ಸಂಕುಚಿತ ಮಾಡಿದ್ದೇವೆ. ಶರೀರವನ್ನ ಮೇಲಕ್ಕೆ ಹಿಗ್ಗಿಸ್ತಾ ಇದ್ದೇವೆ. ಹೊಟ್ಟೆಯ ಭಾಗ ಒಳಗೆ ಹೋಗಿದೆ. ಬೆನ್ನು ನೇರವಾಗಿದೆ. ಪಕ್ಕೆಲುಬಿನ ಭಾಗ ಚೆನ್ನಾಗಿ ಹಿಗ್ತಾ ಇದೆ. ಮೊಣಕೈಗಳು ನೇರವಾಗಿದೆ. ನಿಧಾನ ಕಣ್ಣನ್ನು ಬಿಡಿಸಿ. ಇನ್ನೊಮ್ಮೆ ಉಸಿರನ್ನು ತಗೊಳ್ತಾ ಕೈಗಳನ್ನ ಮೇಲಕ್ಕೆ ಚಾಚಿ ಉಸಿರನ್ನ ಹೊರಗೆ ಬಿಡ್ತಾ ಎರಡು ಕೈಗಳು ಭುಜದ ನೇರ. ಕೈಗಳನ್ನ ಮತ್ತಷ್ಟು ಪಕ್ಕಕ್ಕೆ ಎಳಿಬೇಕು. ಉಸಿರನ್ನ ತಗೊಳ್ತಾ ಅಂಗೈ ಕೆಳಮುಖ. ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಪೂರ್ತಿಯಾಗಿ ಕೆಳ ವಿಶ್ರಾಂತಿ. ಕಾಲುಗಳನ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಶರೀರವನ್ನ ಸಡಿಲ ಮಾಡಿ ಕಣ್ಣನ್ನು ಮುಚ್ಚಿ ಒಮ್ಮೆ ಉಸಿರಾಟವನ್ನ ಮತ್ತು ಶರೀರದ ಸ್ಥಿತಿಯನ್ನ ಗಮನಿಸಿ. ವೃಕ್ಷಾಸನದ ಅಭ್ಯಾಸ ಇವತ್ತು ಮಾಡೋದು ಬೇಡ, ನಾಳೆ ಅದರ ಅಭ್ಯಾಸ ಮಾಡೋಣ. ಇವತ್ತು ನೆನ್ನೆ ಅಭ್ಯಾಸ ಮಾಡಿದಾಗ ಅರ್ಧಗಡಿ ಚಕ್ರಾಸನ, ಅದರ ಅಭ್ಯಾಸ ಮಾಡೋಣ. ಎರಡೂ ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಪಾದಗಳನ್ನ ಸ್ವಲ್ಪ ಅಂತರ ಇರಿಸ್ಕೊಳ್ಬೇಕು. ಉಳಿದಂತೆ ಪೂರ್ತಿ ಸಮಸ್ಥಿತಿ, ಶರೀರ ನೇರ. ಅರ್ಧಗಟಿ ಚಕ್ರಾಸನ. ಇನ್ನೊಮ್ಮೆ ಪೂರ್ತಿಯಾಗಿ ಉಸಿರು ಹೊರಗೆ. ಉಸಿರನ್ನ ಒಳಗ್ ತಗೊಳ್ತಾ ಬಲಗೈಯನ್ನ ಭುಜದ ನೇರ ಪಕ್ಕಕ್ಕೆ ಚಾಚಬೇಕು. ಬಲಗೈಯನ್ನ ಮತ್ತಷ್ಟು ಪಕ್ಕಕ್ಕೆ ಇಳ್ಕೋಣ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲ್ಮುಖ. ಮತ್ತೆ ಉಸಿರನ್ನ ತಗೊಳ್ತಾ ಬಲಗೈಯ ಪಕ್ಕಕ್ಕೆ ಚಾಚಲೇ ಕಿವಿಯ ನೇರ ಮೇಲೆ. ಬಲಗೈ ಕೊಡನ ಕಿವಿಗೆ ತಾಗಿಸ್ಬೇಕು. ಬಲಗೈಯನ್ನ ಇನ್ನಷ್ಟು ಮೇಲೆ ಕೆಳಕೊಡಿ. ಎಡೀರಿ ಕೈಯನ್ನ ಮೇಲಕ್ಕೆ. ಉಸಿರನ್ನ ಹೊರಗೆ ಬಿಡ್ತಾ ಎಡಗೈಯನ್ನ ತೊಡೆಯಿಂದ ಕೆಳಗೆ ಜಾರಿಸ್ತಾ ಸೊಂಟದ ಮೇಲ್ಭಾಗವನ್ನ ನಿಧಾನವಾಗಿ ಎಡ ದಿಕ್ಕಿಗೆ ಬಾಗಿಸ್ತಾ ಬನ್ನಿ. ನಿಧಾನಕ್ಕೆ ಭುಜಗಳು ಎರಡೂ ಒಂದೇ ಸಮದಲ್ಲಿ ಇರ್ಬೇಕು, ಒಂದೇ ನೇರದಲ್ಲಿ ಇರ್ಬೇಕು. ಮುಂದಕ್ಕೆ ಬಾಗ್ತಾ ಹೋದಾಗೆ ಬಲ ಭುಜ ಮುಂದೆ ಬರ್ತದೆ. ಹಿಂದೆ ಕೆಳಕೊಡಿ ಬಲ ಭುಜವನ್ನು. ಕುತ್ತಿಗೆಯನ್ನ ಸ್ವಲ್ಪ ಹಿಂದಕ್ಕೆ ತಗೊಳ್ಳೋಣ. ದೃಷ್ಟಿ ಬಲಗೈಯ ತುದಿ ಬೆರಳಿನ ಕಡೆಗೆ. ಎರಡೂ ಮಂಡಿಗಳನ್ನ ಬಿಗಿ ಮಾಡ್ಕೊಳ್ಬೇಕು. ಮೊಣಕೈಯನ್ನ ನೇರ ಮಾಡ್ಕೊಳ್ಬೇಕು. ಬಲಗೈನ ಇನ್ನಷ್ಟು ಮೇಲೆ ಕೆಳಕೊಡಿ. ಇಡೀ ಶರೀರದ ಬಲ ಭಾಗದಲ್ಲಿ ಸ್ನಾಯುಗಳ ಎಳೆತದ ಅನುಭವವನ್ನ ಗಮನಿಸಬೇಕು. ವಾಪಸ್ ಬರ್ಲಿಕ್ಕೆ ಹೇಳಲಿಲ್ಲ ನಾನು. 1 ಗಂಟೆ ನಾನು ಹೇಳಿದ್ ಮಾಡ್ಬೇಕು ನರೇಂದ್ರ. ಮತ್ತೆ ಉಸಿರನ್ನು ತಗೊಳ್ತಾ ಕುತ್ತಿಗೆ ನೇರ ಮಾಡ್ಕೊಳ್ಳೋಣ. ಉಸಿರನ್ನು ತಗೊಳ್ತಾ ಶರೀರ ನೇರ. ಇನ್ನೊಮ್ಮೆ ಬಲಗೈನ ಮೇಲಕ್ಕೆ ಚಾಚಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಬಲಗೈ ಭುಜದ ನೇರ.
ಉಸಿರನ್ನ ತಗೊಳ್ತಾ ಅಂಗೈ ಕೆಳಮುಖ, ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ಬಲಗೈ ಪೂರ್ತಿಯಾಗಿ ಕೆಳಗೆ. ಶರೀರವನ್ನ ಸಡಿಲ ಮಾಡ್ಕೊಳ್ಳೋಣ. ಕಣ್ಗಳನ್ನ ಮುಚ್ಚಿ ಬಲಭಾಗದ ಶರೀರಕ್ಕೂ ಮತ್ತು ಎಡಭಾಗದ ಶರೀರಕ್ಕೂ ಇರುವಂತ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಬೇಕು. ಪೂರ್ತಿ ಬಲಭಾಗದಲ್ಲಿ ಸ್ನಾಯುಗಳಿಗೆ ಎಳೆತದ ಅನುಭವವನ್ನ ಕೊಟ್ಟಿದ್ದೇವೆ. ಎಡಭಾಗದಲ್ಲಿ ಯಾವುದೇ ರೀತಿ ಎಳೆತ ಆಗಿಲ್ಲ. ಎರಡೂ ಭಾಗಗಳನ್ನ ಒಮ್ಮೆ ಗಮನಿಸಿ. ಈಗ ಮತ್ತೆ ಅರ್ಧಕಟಿ ಚಕ್ರಾಸನ. ಎಡಭಾಗದಿಂದ ಬಲಭಾಗಕ್ಕೆ ಸಿಕ್ಕಂತ ಎಳೆತವನ್ನೇ ಎಡಭಾಗದಲ್ಲಿ ಮತ್ತೆ ಗಮನಿಸಬೇಕು. ಇನ್ನೊಮ್ಮೆ ಸಮಸ್ಥಿತಿಗೆ ಬನ್ನಿ. ಶರೀರ ನೇರ ಮಾಡ್ಕೊಳ್ಳಿ. ಪೂರ್ತಿ ಉಸಿರು ಹೊರಗೆ. ಉಸಿರನ್ನು ತಗೊಳ್ತಾ ಎಡಗೈ ಭುಜದ ನೇರ. ಎಡಗೈನ ಇನ್ನಷ್ಟು ಪಕ್ಕಕ್ಕೆ ಎಳ್ಕೊಳ್ಳೋಣ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲ್ಮುಖ. ಮತ್ತೆ ಉಸಿರನ್ನು ತಗೊಳ್ತಾ ಎಡಗೈ ಕಿವಿಯ ನೇರ ಮೇಲೆ, ಎಡಗೈ ತೋಳನ್ನ ಕಿವಿಗೆ ತಾಗಿಸ್ಬೇಕು. ಎಡಗೈನ ಆದಷ್ಟು ಮೇಲೆ ಕೆಳ್ಕೊಳ್ಳೋಣ. ಇನ್ನು ಮೇಲೆ ಕೇಳಿರಿ. ಬಲಗೈನ ತೊಡೆಗೆ ತಾಗಿಸಿಟ್ಕೊಳ್ಳಿ. ಶ್ವಾಸ ಒಳಗೆ, ಎಡಗೈ ಮತ್ತಷ್ಟು ಮೇಲಕ್ಕೆ. ಶ್ವಾಸವನ್ನ ಹೊರಗೆ ಬಿಡ್ತಾ ಬಲಗೈನ ತೊಡೆಯಿಂದ ಕೆಳಗೆ ಜಾರಿಸ್ತಾ ಸೊಂಟದ ಮೇಲ್ಭಾಗವನ್ನ ನಿಧಾನವಾದ ದಿಕ್ಕಿಗೆ ಬಾಗಿಸ್ತಾ ಬರೋಣ. ಎರಡೂ ಮಂಡಿಗಳು ನೇರವಾಗಿರ್ಲಿ. ಎಡ ಮೊಣಕೈ ನೇರ ಇರ್ಲಿ. ಎಡಗೈನ ಇನ್ನೂ ಸ್ವಲ್ಪ ಮುಂದಕ್ಕೆ ಚಾಚಿ ಅಲ್ಲಿಂದ ನಿಧಾನವಾಗಿ ತಲೆ ಹಿಂದೆ, ದೃಷ್ಟಿ ಎಡಗೈಯ ತುದಿ ಬೆರಳಿನ ಕಡೆ. ಮೊಣಕೈ ನೇರ ಇರ್ಬೇಕು. ಅಲ್ಲಿ ಅಮ್ಮ ಮಹೇಶ್ ಶೆಟ್ಟಿಗಾರ್ ಅವರದ್ದು ಅಮ್ಮ ಕೈ ತೋಳು ಕಿವಿಗೆ ತಾಗ್ಬೇಕು. ಕೈಯನ್ನ ಬಿಟ್ಟು ನಾವು ಬಾಗೋದಲ್ಲ. ಕೈ ನಮ್ಮ ಜೊತೆಗೆ ಕೈ ಬಾಗ್ಬೇಕು. ಕೈ ತೋಳು ಕಿವಿಗೆ ತಾಗ್ಸಿ. ಹಾಗೆ ಅದೇ ಸ್ಥಿತಿಯಲ್ಲಿ ಎಡಭಾಗದಲ್ಲಿ ಸ್ನಾಯುಗಳ ಎಳೆತವನ್ನ ಗಮನಿಸೋಣ. ಶ್ರೇಯಸ್ ಅವರ ಮನೆಯಲ್ಲಿ ಮಧ್ಯದಲ್ಲಿ ಯಾರದು ವಾಪಸ್ ಬಂದದ್ದು? ಮತ್ತೆ ಉಸಿರು ತಗೊಳ್ತಾ ಬೆನ್ನು ನೇರ. ಇನ್ನೊಮ್ಮೆ ಎಡಗೈನ ಮೇಲೆ ಕೆಳಕೋಣ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನ ಎಡಗೈ ಭುಜದ ನೇರ. ಉಸಿರನ್ನ ತಗೊಳ್ತಾ ಅಂಗೈ ಕೆಳಗೆ. ಪೂರ್ತಿ ಉಸಿರು ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಪೂರ್ತಿಯಾಗಿ ಕೆಳಗೆ. ಅರ್ಧಕಟಿ ಚಕ್ರಾಸನದ ಅಭ್ಯಾಸ ಮಾಡಿದ್ದೇವೆ. ವಿಶ್ರಾಂತಿ ಸ್ಥಿತಿಯಲ್ಲಿ ಇನ್ನೊಂದು ಆಸನವನ್ನ ಗಮನಿಸೋಣ. ಆಸನದ ಅಭ್ಯಾಸಕ್ಕೆ ಹೆಸರು ಅರ್ಧ ಚಕ್ರಾಸನ. ಈಗ ಮಾಡಿರುವಂತದ್ದು ಅರ್ಧ ಕಟಿ ಚಕ್ರಾಸನ. ಈಗ ಇನ್ನು ಮುಂದೆ ಮಾಡುವಂತ ಅಭ್ಯಾಸ ಅರ್ಧ ಚಕ್ರಾಸನ. ನಮ್ಗೆಲ್ಲ ಹಿಂದೆ ಬಾಗುವಂತ ಅಭ್ಯಾಸ ಆಗಿದೆ. ಮುಂದೆ ಮತ್ತೆ ಹಿಂದಕ್ಕೆ ಬಾಗುವಂತದ್ದು ಅದೇ ಅಭ್ಯಾಸ. ಇಲ್ಲಿ ಕೂಡ ಪಾದದ ನಡುವೆ ಸ್ವಲ್ಪ ಅಂತರ ಇರಬೇಕು. ಶರೀರ ನೇರ ಇರಬೇಕು. ಸಮಸ್ಥಿತಿಯಲ್ಲಿ ನಾವು ತಾಳಾಸನಕ್ಕೆ, ವೃಕ್ಷಾಸನಕ್ಕೆ ಪಾದ ಜೋಡಿಸ್ತೇವೆ. ಅರ್ಧಕಟಿ ಚಕ್ರಾಸನ, ಅರ್ಧ ಚಕ್ರಾಸನಕ್ಕೆ ಪಾದಗಳು ಸ್ವಲ್ಪ ಅಂತರದಲ್ಲಿ ಇರ್ಬೇಕು. ಶರೀರ ನೇರ. ಎರಡೂ ಕೈಗಳನ್ನ ಸೊಂಟದ ಭಾಗದ ಮೇಲೆ ಇಡ್ಬೇಕು. ಸೊಂಟದ ಭಾಗದ ಮೇಲೆ ಅಂತ ಹೇಳಿದ್ರೆ ಇಲ್ಲಿ ಮಧ್ಯ ಬೆನ್ನಿಗಲ್ಲ, ಕೆಳಗೆ ಸೊಂಟದ ಕೆಳ ಭಾಗಕ್ಕೆ ಹೆಬ್ಬೆರಳುಗಳನ್ನ ಜೋಡಿಸ್ಬೇಕು. ಎರಡೂ ಹೆಬ್ಬೆರಳುಗಳನ್ನ ಜೋಡಿಸಿಟ್ಕೊಳ್ಬೇಕು. ಅದಾದ ನಂತರ ಮೊಣ ಕೈಗಳನ್ನ ಆದಷ್ಟು ಹಿಂದೆ ಕೆಳಕೊಂಡು ಎದೆಯ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ಬೇಕು. ಎರಡು ಮೊಣ ಕೈಗಳು ಪಕ್ಕಕ್ಕೆ ಬರ್ತದೆ. ಅದನ್ನು ಸಾಧ್ಯವಾದಷ್ಟು ಹಿಂದೆ ಕೆಳಕೊಂಡಾಗ ಎದೆಯ ಭಾಗ ಚೆನ್ನಾಗಿ ಹಿಗ್ಗತ್ತೆ. ಉಳಿದಂತೆ ಪೂರ್ತಿ ಸೊಂಟದಿಂದ ಕೆಳಭಾಗ ಹೇಗಿದೆ ಹಾಗೆ ಇರ್ತದೆ. ಏನು ವ್ಯತ್ಯಾಸ ಆಗೋದಿಲ್ಲ. ಸೊಂಟದಿಂದ ಮೇಲ್ಭಾಗವನ್ನ, ಕೈಯಿಂದ ಸೊಂಟವನ್ನ ಕೆಳಗೆ ತಳ್ಳಬೇಕು. ಎದೆಯ ಭಾಗವನ್ನ ಒಮ್ಮೆ ಮೇಲಕ್ಕೆ ಹಿಗ್ಗಿಸ್ಬೇಕು. ಸೊಂಟದ ಮೇಲ್ಭಾಗವನ್ನ ನಿಧಾನವಾಗಿ ಹಿಂದಕ್ಕೆ ಬಾಗಿಸ್ತಾ ಹೋಗ್ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹಿಂದಕ್ಕೆ ಬಾಗ್ತಾ ಹೋಗೋಣ. ಪೂರ್ತಿ ಬಾಗಿದ ನಂತರ ಕುತ್ತಿಗೆ ಸಡಿಲ ಮಾಡ್ಕೊಳ್ಳಿ. ಕೈಯಿಂದ ಸೊಂಟವನ್ನ ಮುಂದೆ ದೂಡೋದಲ್ಲ, ಕೆಳಗೆ ತಳ್ಳಬೇಕು. ಕೆಳಗೆ ತಳ್ಳಿ ಎದೆಯ ಭಾಗ ಕುಸ್ತು ಹೋಗಿರ್ತದೆ. ಒಂದ್ಸಲ ಎದೆಯ ಮೇಲಕ್ಕೆ ಹಿಗ್ಗಿಸ್ಕೊಳ್ಳಿ. ಸೊಂಟದ ಮೇಲ್ಭಾಗವನ್ನ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹಿಂದಕ್ಕೆ ಬಾಗಿಸ್ತಾ ಹೋಗೋಣ. ಅದಾದ ನಂತರ ಕುತ್ತಿಗೆಯನ್ನ ಅಲ್ಲೇ ಕೆಳಗೆ ಸಡಿಲಬೇಕು. ವಾಪಸ್ ಬರುವಾಗ ಕುತ್ತಿಗೆ ನೇರ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಬೆನ್ನ ನೇರ ಮಾಡಿದ್ರಾಯ್ತು. ಕೈ ಕೆಳಗೆ. ಬೆನ್ನು ನೋವು, ಸೊಂಟ ನೋವಿದ್ದವರು ತುಂಬಾ ಒತ್ತಡ ಹಾಕ್ಬೇಡಿ. ಎಲ್ಲ ಬೆನ್ನು ನೋವಿಗೆ ಕೂಡ ಹಿಂದೆ ಬಾಗ್ಲಿಕ್ಕೆ ಕಷ್ಟ ಅಂತೇಳಿ ಹೇಳೋದಿಲ್ಲ. ನಿಮ್ಗೆ ನೋವು ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಹಿಂದಕ್ಕೆ ಬಾಗುವಾಗ ನಿಮ್ಗೆ ನೋವು ಆಗ್ತಾ ಇದೆ ಅಂತಂದ್ರೆ ತುಂಬಾ ಹಿಂದೆ ಬಾಗ್ಬೇಡಿ. ಜಸ್ಟ್ ನಿಂತ ಸ್ಥಿತಿಯಿಂದ ಒಂಚೂರು ಹಿಂದಕ್ಕೆ ಬೆಂಡಾಗಿ ಅಲ್ಲೇ ತಲೆಯನ್ನ ಹಿಂದಕ್ಕೆ ಹಾಕಿದ್ರೆ ಆಯ್ತು. ತುಂಬಾ ಹಿಂದೆ ಪ್ರಯತ್ನ ಪಟ್ಟು ಹಿಂದೆ ಹೋಗೋದು ಬೇಡ. ಸಾಧ್ಯ ಆಗುವಂತವ್ರು ಪ್ರಯತ್ನ ಮಾಡೋಣ. ಯಾರಿಗೆ ಬಿಪಿ ಇದೆ, ಬಿಪಿ ಇದ್ದವರು ಸ್ವಲ್ಪ ಗಮನ ಕೊಡಿ. ಬಿಪಿ ಇರುವಂತವ್ರು ಇಲ್ಲಿ ನೀವೆಷ್ಟೇ ಹಿಂದಕ್ಕೆ ಬಾಗಿ ತಲೆಯನ್ನು ಹಿಂದಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ. ತಲೆ ಹಿಂದೆ ಲೂಸ್ ಮಾಡ್ಲಿಕ್ಕಿಲ್ಲ, ಡ್ರಾಪ್ ಮಾಡ್ಲಿಕ್ಕಿಲ್ಲ. ನೇರವೇ ಇರ್ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತಲೆ ನೇರ ಇಟ್ಕೊಂಡೇ ಹಿಂದಕ್ಕೆ ಬಾಗಿ. ತಲೆಯನ್ನು ಹಿಂದಕ್ಕೆ ಲೂಸ್ ಬಿಡ್ಲಿಕ್ಕೆ ಹೋಗ್ಬೇಡಿ. ಲೂಸ್ ಬಿಟ್ಟು ವಾಪಸ್ ನಾವು ಮೇಲೆ ಬರುವಾಗ ಒಮ್ಮೆ ಚಕ್ಕರ್ ಬಂದಾಗ ಆಗ್ತದೆ. ಅದಕ್ಕೋಸ್ಕರ ತಲೆಯನ್ನ ಹಿಂದಕ್ಕೆ ಲೂಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಬಿಪಿ ಇದ್ದವರು, ಆಯ್ತಾ. ಮತ್ತೆ ವರ್ಟಿಗೋ, ತಲೆ ಚಕ್ಕರ್ ಬರುವಂತ ಸಮಸ್ಯೆ ಇದ್ರೆ ಅವರು ಕೂಡ. ಸರಿಯಾ? ಅರ್ಧ ಚಕ್ರಾಸನದ ಅಭ್ಯಾಸ ಮಾಡ. ಎರಡೂ ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಸಮಸ್ಥಿತಿ, ಶರೀರ ನೇರ.
ಶರೀರ ನೇರ. ಎರಡೂ ಕೈಗಳು ಸೊಂಟದ ಭಾಗದ ಮೇಲೆ, ಕೈಯ ಹೆಬ್ಬೆರಳುಗಳನ್ನ ಸೊಂಟದ ಹಿಂಭಾಗದಲ್ಲಿ ಜೋಡಿಸಿಟ್ಕೊಳ್ಬೇಕು. ಎರಡು ಹೆಬ್ಬೆರಳುಗಳನ್ನ ಜೋಡಿಸ್ಬೇಕು. ಈಗ ಮೊಣ ಕೈಗಳನ್ನ ಸಾಧ್ಯವಾದಷ್ಟು ಹಿಂದೆ ಕೆಳಕೊಳ್ತಾ ಎದೆಯ ಭಾಗವನ್ನು ಚೆನ್ನಾಗಿ ಹಿಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಎರಡು ಮೊಣ ಕೈಗಳು ಅಗಲಕ್ಕಿರ್ತದಲ್ಲ ಬಿಗಿ ಮಾಡ್ಕೊಳ್ಳಿ. ಉಸಿರನ್ನ ಒಳಗ್ ತಗೊಳ್ತಾ ಕೈಯಿಂದ ಸೊಂಟವನ್ನ ಕೆಳಗೆ ತಳ್ಳಬೇಕು. ಎದೆಯ ಭಾಗ ಕುಸ್ತು ಹೋಗಿರ್ತದೆ, ಅದನ್ನ ಮೇಲಕ್ಕೆ ಹಿಗ್ಗಿಸ್ಬೇಕು. ಸೊಂಟದ ಮೇಲ್ಭಾಗವನ್ನ ನಿಧಾನವಾಗಿ ಹಿಂದಕ್ಕೆ ಬಾಗಿಸ್ತಾ ಹೋಗಿ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾತ್ರ ಹಿಂದಕ್ಕೆ ಬಾಗಿ ಕುತ್ತಿಗೆಯನ್ನ ಪೂರ್ತಿ ಹಿಂದೆ ಸಡಿಲ ಮಾಡ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟ ನಡೆಸಲಿಕ್ಕೆ ಆಗ್ಬೇಕು. ನಿಮ್ಗೆ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಎದೆಯ ಭಾಗ ಕುಸ್ತು ಹೋಗಿದೆ. ಎದೆಯನ್ನ ಮೇಲಕ್ಕೆ ಹಿಗ್ಗಿಸಿದ್ರೆ ಉಸಿರಾಟ ಈಸಿ ಆಗ್ತದೆ. ಬೆನ್ನು ಮತ್ತು ಸೊಂಟದ ಭಾಗಕ್ಕೆ ತುಂಬಾ ಒತ್ತಡ ಬೀಳ್ತಾ ಇದೆ ಅಂತ ಹೇಳಿದ್ರು ಕೂಡ ಎದೆಯ ಭಾಗ ಕುಸ್ತು ಹೋಗಿದೆ. ಎದೆಯನ್ನ ಮೇಲಕ್ಕೆ ಹಿಗ್ಗಿಸ್ಬೇಕು. ಅವಾಗ ಬೆನ್ನು ಮತ್ತೆ ಸೊಂಟಕ್ಕೆ ಒತ್ತಡ ಇರೋದಿಲ್ಲ. ಆ ಸ್ಥಿತಿಯಲ್ಲಿ ಆರಾಮಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಧಾನ ಶ್ವಾಸ ತಗೊಳ್ತಾ ಬೆನ್ನು ನೇರ, ಕುತ್ತಿಗೆ ನೇರ, ಕೈಗಳನ್ನ ನಿಧಾನವಾಗಿ ಕೆಳಗಿಳಿಸಿ ವಿಶ್ರಾಂತಿ. ಅರ್ಧ ಚಕ್ರಾಸನದ ಅಭ್ಯಾಸ ಮಾಡೋದ್ರಿಂದ ನಮ್ಗಾಗುವಂತ ಉಪಯೋಗ ಒಂದು, ಎದೆಯ ಭಾಗವನ್ನ ಇಲ್ಲಿ ಚೆನ್ನಾಗಿ ಹಿಗ್ಗಿಸ್ತೇವೆ. ಸ್ಥಿತಿಗೆ ಹೋಗ್ಲಿಕ್ಕಿಂತ ಮೊದಲೇ ನಾವು ಎದೆಯ ಭಾಗ ಹಿಗ್ಗಿಸ್ಕೊಳ್ತೇವೆ. ಅಲ್ಲಿಂದ ಶರೀರವನ್ನ ಹಿಂದಕ್ಕೆ ಬಾಗಿಸುವಾಗ ಏನಾಗುತ್ತೆ, ಎದೆಯ ಭಾಗ ಹಿಗ್ಗಿರ್ತದೆ. ಹಿಂದಕ್ಕೆ ಬಾಗ್ತಾ ಹೋದಾಗೆ ಶ್ವಾಸಕೋಶದ ಗೂಡೇನಿದೆ, ಲಂಗ್ಸ್ ಏನಿದೆ, ಇದು ಚೆನ್ನಾಗಿ ಹಿಗ್ಗತ್ತೆ. ನಮ್ಗೆ ಈಗ ನಮ್ಮ ಮುಂದೆ ಇರುವಂತ ಸಮಸ್ಯೆ ಕೊರೋನಾ ಸಮಸ್ಯೆ, ಇದಕ್ಕೆ ಶ್ವಾಸಕೋಶ ಚೆನ್ನಾಗಿ ಹಿಗ್ಗಬೇಕು. ಉಸಿರಾಟ ತುಂಬಾ ಸಲೀಸಾಗಿ ನಡೀತಾ ಇರಬೇಕು. ಅರ್ಧ ಚಕ್ರಾಸನದ ಅಭ್ಯಾಸದಲ್ಲಿ ಈ ಉಪಯೋಗ ನಮ್ಗೆ ಆಗ್ತದೆ. ಎದೆಯ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ಲಿಕ್ಕೆ ಸಾಧ್ಯ ಇದೆ. ಉಸಿರಾಟ ತುಂಬಾ ಈಸಿಯಾಗಿ ನಡೆಸಲಿಕ್ಕೆ ಸುಲಭ ಆಗ್ತದೆ. ಯಾರಿಗೆ ಅಸ್ತಮಾ ಸಮಸ್ಯೆ ಇದೆ, ವೀಸಿಂಗ್ ಪ್ರಾಬ್ಲಮ್ ಇದೆ, ಉಸಿರಾಟ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಮ್ಗೆ ಕೊರೋನಾ ಅಂತಲ್ಲ, ಬಾಕಿ ಎಲ್ಲಾ ಸಮಯಗಳಲ್ಲೂ ಕೂಡ ಸಾಮಾನ್ಯವಾಗಿ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ವೀಸಿಂಗ್ ಪ್ರಾಬ್ಲಮ್ ಇದೆ, ನಂಗೆ ಬ್ರೀತಿಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಉಸಿರಾಟ ತುಂಬಾ ಕಷ್ಟ ಆಗ್ತದೆ, ಎಲ್ಲಾ ಸಮಯದಲ್ಲೂ ಒಂದೇ ರೀತಿಯಾಗಿ ಸಲೀಸಾಗಿ ಉಸಿರಾಟ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತೇಳಿ ಈ ರೀತಿ ಸಮಸ್ಯೆಯವರಿಗೆ ಅರ್ಧ ಚಕ್ರಾಸನ ತುಂಬಾ ಒಳ್ಳೆಯ ಅಭ್ಯಾಸ. ಶ್ವಾಸಕೋಶದ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ತೇವೆ ಈ ಸ್ಥಿತಿಯಲ್ಲಿ. ಹಾಗಾಗಿ ಉಸಿರಾಟ ನಡೆಸಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಆದ್ರೆ ಆ ಸ್ಥಿತಿಯಲ್ಲಿ ಎದೆಯ ಭಾಗ ಕುಸ್ತು ಹೋದ್ರೆ ಕಷ್ಟ. ಎದೆಯನ್ನ ಮೇಲಕ್ಕೆ ಹಿಗ್ಗಿಸ್ಬೇಕು. ಎದೆಯನ್ನು ಹಿಗ್ಗಿಸ್ಕೊಂಡು ಹಿಂದಕ್ಕೆ ಬಾಗಿದ್ರೆ ಮಾತ್ರ ನಮ್ಗೆ ಉಸಿರಾಟ ಸಲೀಸಾಗಿ ನಡೆಯುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ. ಹಾಗೆ ತಲೆಯನ್ನ ಹಿಂದಕ್ಕೆ ಲೂಸ್ ಬಿಡ್ಬೇಡಿ ಹೇಳಿದ್ದೇನೆ. ಯಾರಿಗೆ BP ಇದ್ದಂತವ್ರಿಗೆ ಅಥವಾ ವರ್ಟಿಗೋ ಪ್ರಾಬ್ಲಮ್, ತಲೆ ಚಕ್ಕರ್ ಬರುವಂತಹ ಸಮಸ್ಯೆ ಇರುವಂತವ್ರಿಗೆ, ಇವರು ತಲೆಯನ್ನ ಹಿಂದಕ್ಕೆ ಹಾಕುವಾಗ ತಲೆಯ ಭಾಗಕ್ಕೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ. ಅವಾಗ ಏನಾಗ್ತದೆ, ತಲೆಯ ಭಾಗಕ್ಕೆ ಒಮ್ಮೆಲೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಾಗ ನಮ್ಗೆ ಸ್ವಲ್ಪ ಚಕ್ಕರ್ ಬರುವ ರೀತಿಯಲ್ಲಿ ಆಗ್ತದೆ. ಅದಕ್ಕೋಸ್ಕರ BP ಮತ್ತೆ ವರ್ಟಿಗೋ ಇರುವಂತವ್ರು ತಲೆ ಹಿಂದಕ್ಕೆ ಹಾಕ್ಲಿಕ್ಕಿಲ್ಲ. ಈ ಸ್ಥಿತಿಯಲ್ಲಿ ಗಂಟಲಿನ ಭಾಗ ಚೆನ್ನಾಗಿ ಹಿಗ್ಗತ್ತೆ. ಗಂಟಲಿನ ಭಾಗ ಚೆನ್ನಾಗಿ ಅಂತ ಹೇಳಿದ್ರೆ ಒಟ್ಟಾರೆ ಹಿಗ್ಗೋದಲ್ಲ, ಅದನ್ನ ಮೇಲೆ ಹಿಗ್ಗಿಸ್ಕೊಂಡು ಹಿಂದಕ್ಕೆ ಬಾಗಿಸಿರ್ತೇವಲ್ಲ, ಹಾಗಾಗಿ ಗಂಟಲಿನ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ ಸಾಮಾನ್ಯವಾಗಿ ಈಗ ಬರುವಂತ ಕಾಯಿಲೆ, ಮಹಿಳೆಯರಿಗೆ ಬರುವಂತದ್ದು ಥೈರಾಯ್ಡ್, ಗಂಟಲಿನ ಭಾಗಕ್ಕೆ ಸಂಬಂಧಪಟ್ಟಂತ ಈ ಥೈರಾಯ್ಡ್ ಸಮಸ್ಯೆಗೆ ಕೂಡ ಅತಿ ಉತ್ತಮವಾದಂತಹ ಅಭ್ಯಾಸ ಅರ್ಧ ಚಕ್ರಾಸನ. ಸರಿ, ಕೂತು ಪಶ್ಚಿಮೋತ್ತರಾಸನ, ಜಾನು ಶೀರ್ಷಾಸನ, ಇದೆರಡು ಅಭ್ಯಾಸಗಳು ಬೇಡ. ನೇರ ನೆನ್ನೆ ಮಾಡಿದವಲ್ಲ ವೀರಾಸನ, ಆ ಸ್ಥಿತಿಗೆ ಹೋಗ್ಬೇಕು. ಕಾಲುಗಳನ್ನು ಮುಂದೆ ಚಾಚಿ ಕುತ್ಕೋಣ. ಸಮತಲ ಸ್ಥಿತಿ, ಸಮತಲ ಸ್ಥಿತಿ ಬರಲಿ. ಪಾದಗಳನ್ನು ಜೋಡಿಸಿಟ್ಕೊಳ್ಳಿ. ಬೆರಳುಗಳನ್ನ ಹಿಂದೆ ಕೆಳಕೋಣ. ಮುಖದ ಕೆಳಗೆ ಮಂಡಿ ಚಿಪ್ಪನ ಬಿಗಿ ಮಾಡಿದ ನೇರ ಇರಲಿ. ಬೆನ್ನು ನೇರ, ಭುಜವನ್ನ ಹಿಗ್ಗಿಸ್ಕೊಳ್ಳೋಣ. ದೃಷ್ಟಿ ನೇರವಾಗಿ ಮುಂದೆ. ಈಗ ನಿಧಾನ ಬಲಗಾಲನ ಮಡಚಿ, ಬಲಗಾಲನ ಮಡಚಬೇಕು. ಬಲ ತೊಡೆಯ ಪಕ್ಕಕ್ಕೆ. ನಂತರ ಎಡಗಾಲನ ಮಡಚಿ ಎಡ ತೊಡೆಯ ಪಕ್ಕಕ್ಕೆ. ಎರಡೂ ಪಾದಗಳು ಆಚೆ ಈಚೆ ನಾವು ನೆಲದ ಮೇಲೆ ಕೂತ್ಕೊಳ್ಬೇಕು. ಯಾರಿಗೆ ತುಂಬಾ ಕಷ್ಟ ಆಗ್ತದೆ ಅಂತವರು ಬಲಗಾಲ ಮಾತ್ರ ಮಡಚಿ, ಎಡಗಾಲ ನೇರ, ಎಡಗಾಲ ನೇರ. ಅಥವಾ ನಾವು ಕೂತ್ಕೊಳ್ಳೋ ಅಡಿಯಲ್ಲಿ, ಪೃಷ್ಠದ ಅಡಿಯಲ್ಲಿ, ಹಿಪ್ಸ್ ಅಡಿಯಲ್ಲಿ ದಿಂಬು ಅಥವಾ ಜಂಘಾನ ಏನಾದ್ರೂ ಇಡ್ಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಕೂಡ ಇಟ್ಟು ಪ್ರಯತ್ನ ಮಾಡಬಹುದು. ಬೆನ್ನು ನೇರ. ಒಮ್ಮೆ ಪೂರ್ತಿ ಉಸಿರು ಹೊರಗೆ, ಬೆನ್ನ ನೇರ ಮಾಡ್ಕೊಳ್ಳಿ. ಉಸಿರನ್ನು ತಗೊಳ್ತಾ ಎರಡು ಕೈಗಳು ಭುಜದ ನೇರ. ಎರಡು ಕಾಲಿಂದ ಕಷ್ಟ ಆದ್ರೆ ಒಂದೇ ಕಾಲಿಂದ ಅಭ್ಯಾಸ ಮಾಡಿ. ಬಲಗಾಲ ಮಡಚಿ ಎಡಗಾಲ ನೇರ ಮಾಡ್ಕೊಳ್ಳಿ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲೆ, ಮತ್ತೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಕೈಗಳ ಮೇಲೆ, ಕೈ ಬೆರಳನ್ನ ಲಾಕ್ ಮಾಡಿ ಮೇಲೆ ಕೆಳಕೊಳ್ಳಿ.
ಎಡೀರಿ ಕೈಯನ್ನ ಮೇಲಕ್ಕೆ ಬೆನ್ನ ನೇರ ಮಾಡಿ ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹಜವಾಗಿ ಉಸಿರಾಟ ನಡೆಸೋಣ. ಕೈ ಮೇಲಕ್ಕೆ, ದ್ವೇ ತ್ರೀಣಿ, ಮೊಣಕೈ ನೇರ ಹಾಕ್ಬೇಕು, ಚತ್ವಾರಿ ಪಂಚ. ನಿಧಾನ ಕೈಗಳನ್ನು ನೇರ ಮಾಡ್ಕೊಳ್ಳೋಣ. ಉಸಿರನ್ನು ತಗೊಳ್ತಾ ಇನ್ನೊಮ್ಮೆ ಕೈಯ ನೇರ ಕೆಳಕೊಡಿ. ಉಸಿರನ್ನ ಹೊರಗೆ ಬಿಡ್ತಾ ಎರಡು ಕೈಗಳು ಭುಜದ ನೇರ. ಉಸಿರನ್ನ ತಗೊಳ್ತಾ ಅಂಗೈ ಕೆಳಗೆ, ಪೂರ್ತಿ ಉಸಿರು ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಕೆಳಗೆ. ಯಾರಿಗೆ ವೀರಾಸನ ಸುಲಭ ಆಗಿದೆ ಅವರು ಸುತ್ತ ವೀರಾಸನಕ್ಕೆ ಹೋಗ್ಬೇಕು. ಒಂದೇ ಕಾಲದಿಂದ ಅಭ್ಯಾಸ ಮಾಡಿದವರು ಬಲಗಾಲ ಮುಂದಕ್ಕೆ ಚಾಚಿ ಎಡಗಾಲನ ಮಡಚಿ ಮತ್ತೆ ಅಭ್ಯಾಸ ಮುಂದುವರಿಸಿ. ಯಾರಿಗೆ ವೀರಾಸನ ಸುಲಭ ಆಗಿದೆ ಅಲ್ಲಿಂದ ಹಾಗೆ ಸುತ್ತ ವೀರಾಸನ ನಿಧಾನ ಮೊಣಕೈಯನ್ನು ಮೇಲೆ ಕೊಟ್ಟು ಹಿಂದೆ ಮಾಡಬೇಕು. ಸುತ್ತ ವೀರಾಸನ ಕೈಗಳ ಮೇಲೆ ಚಾಚಿ, ಕೈಗಳ ಮೇಲೆ. ಸುತ್ತ ವೀರಾಸನದಿಂದ ಪರ್ಯಂಕಾಸನ, ಎರಡು ಕೈಗಳನ್ನ ಭುಜದ ಪಕ್ಕದಲ್ಲಿ ನೆಲ ಕೊಡಬೇಕು. ಭುಜ ಎತ್ತಿ ತಲೆ ಹಿಂದೆ ತಗೊಂಡು ನೆತ್ತಿ ನೆಲ ಕೊಡಬೇಕು. ನಂತರ ಕೈಗಳ ಮೇಲೆ. ಮುಂದೆ ಕಾಲು ಮಂಡಿಗಳು ಜೋಡಿಸಿಟ್ಕೊಳ್ಬೇಕು, ಅಗಲ ಆಗಬಾರ್ದು, ಜೋಡಿಸಿಟ್ಕೊಳ್ಳಿ. ಕೈಗಳ ಮೇಲೆ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇರೋಣ. ಒಂದು ಕಾಲಿಂದ ಮಾಡಿದವರು ಇನ್ನೊಂದು ಕಾಲಿಂದ ಅಭ್ಯಾಸ ಮಾಡಿ. ಮತ್ತೆ ಹಾಗೆ ಕೈ ಲಾಕ್ ಮಾಡಿ ಮೇಲೆ ಕೆಳಕೊಡಿ. ದ್ವೇ ತ್ರೀಣಿ ಚತ್ವಾರಿ ಪಂಚ. ನಿಧಾನ ಕೈಗಳ ಸಹಾಯದಿಂದ ಪರ್ಯಂಕಾಸನಕ್ಕೆ ಹೋದವರು ಕೈಗಳ ಸಹಾಯ ನೆತ್ತಿ ಕೆಳಗಿಳಿಸ್ಕೊಳ್ಳಿ. ಮೊಣಕೈಯನ್ನು ನೆಲ ಕೊಟ್ಟು ನಿಧಾನ ಮೇಲೆ ಬನ್ನಿ. ಒಂದೊಂದೇ ಕಾಲಿನಿಂದ ಅಭ್ಯಾಸ ಮಾಡಿದವರು ನಿಧಾನ ಕಾಲು ಮುಂದಕ್ಕೆ ಚಾಚಿ ಮೇಲ್ ಬಂದ ನಂತರ ಮತ್ತೆ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಶರೀರವನ್ನ ಸಡಿಲ ಮಾಡ್ಕೋಣ. ಕಾಲುಗಳು ಸ್ವಲ್ಪ ಅಗಲಕ್ಕೆ, ಕೈ ಸ್ವಲ್ಪ ಹಿಂದೆ. ಶರೀರವನ್ನ ಸಂಪೂರ್ಣವಾಗಿ ಸಡಿಲ ಮಾಡ್ಕೊಳ್ಳಿ. ಮಲಗಿ ಮಾಡುವಂತ ಅಭ್ಯಾಸ ಇವತ್ತು ಬೇಡ, ನಮ್ಗೆ ಇವತ್ತು ಸ್ವಲ್ಪ ಸಮಯದ ಅಭಾವ ಇದೆ, ಬೇಗ ಮುಗಿಸ್ಬೇಕಾಗಿದೆ ಕ್ಲಾಸು. ಇವತ್ತು ಮಾಡಿರುವಂತದ್ದು ಹೊಸ ಅಭ್ಯಾಸ, ನಾವು ಹೊಸದಾಗಿ ಕಲ್ತಿರುವಂತದ್ದು. ಒಂದು ವಾರ್ಮ್ ಅಪ್ ಅಲ್ಲಿ ಒಂದು ಅಭ್ಯಾಸ ನಾವು ಎಕ್ಸ್ಟ್ರಾ ಕಲ್ತಿದ್ದೇವೆ. ಕೈಯನ್ನು ಲಾಕ್ ಮಾಡಿ ಕಾಲಿನ ಮಡಚಿಟ್ಕೊಂಡು ಮೇಲ್ ಬರೋದು, ಪುಷ್ ಮಾಡಿ ಮೇಲ್ ಬರೋದು, ವಾಪಸ್ ಹಿಂದೆ ನೇರ ಕುತ್ಕೊಂಡು ಮತ್ತೆ ಹಿಂದಕ್ಕೆ ಹೋಗೋದು. ಎರಡನೇ ಅಭ್ಯಾಸದಲ್ಲಿ ಅದನ್ನೇ ಮುಂದೆ ಬಗ್ಗಿಸುವಂತದ್ದು. ಇದು ವಾರ್ಮ್ ಅಪ್ ಅಲ್ಲಿ ಮಾಡಿರುವಂತದ್ದು. ಆಸನಗಳ ಅಭ್ಯಾಸದಲ್ಲಿ ಅರ್ಧ ಚಕ್ರಾಸನ ಮಾಡಿದ್ದೇವೆ ಇವತ್ತು. ಕಲ್ತಂತ ಹೊಸ ಅಭ್ಯಾಸ ಅರ್ಧ ಚಕ್ರಾಸನ. ಏನಾದ್ರು ಕೇಳ್ಲಿಕ್ಕಿದೇನಾ ಇದ್ರ ಬಗ್ಗೆ? ತಾಡಾಸನದ ಅಭ್ಯಾಸ ಮಾಡಿದ್ದೇವೆ, ವೃಕ್ಷಾಸನ ಮಾಡ್ಲಿಲ್ಲ. ಅರ್ಧಕಟಿ ಚಕ್ರಾಸನದ ಅಭ್ಯಾಸ ಇವತ್ತು ಮಾಡಿರುವಂತದ್ದು ಅರ್ಧ ಚಕ್ರಾಸನ. ಹಾಗೆ ಕುತ್ಕೊಂಡು ಜಾನು ಶಿಷ್ಯಾಸನ, ಪಶ್ಚಿಮೋತ್ತರಾಸನ ಎರಡು ಅಭ್ಯಾಸಗಳನ್ನ ಮಾಡಲಿಲ್ಲ. ನೇರ ವೀರಾಸನ, ಸುಪ್ತ ವೀರಾಸನ, ಪರ್ಯಂಕಾಸನವನ್ನ ಕಲ್ತಿದ್ದೇವೆ, ಮಾಡಿದ್ದೇವೆ. ಮಲಗಿ ಯಾವ ಅಭ್ಯಾಸ ಕೂಡ ಮಾಡ್ಲಿಲ್ಲ. ಉತ್ತಿತ ಪಾದಾಸನ, ಭುಜಂಗಾಸನ ಎರಡು ಆಸನಗಳ ಅಭ್ಯಾಸ ಆಗಿದೆ, ಕಲ್ತಿದ್ದೇವೆ. ಇವತ್ತು ಅಭ್ಯಾಸ ಮಾಡ್ಲಿಲ್ಲ ಅಷ್ಟೇ. ಏನಾದ್ರು ಕೇಳಲಿಕ್ಕೆ ಉಂಟಾ? ಏನು ಇಲ್ಲವಾ? ಮುಗಿಸುವ? ತಲೆ ಆಡಿಸ್ಬೋದು, ಮಾತಾಡ್ಬೇಡಿ ಅಷ್ಟೇ. ಹೀಗೆ ಹೀಗೆ ಅದೆಲ್ಲ ಮಾಡ್ಬೋದು. ಹೇಳಿ ಹೇಳಿ ಮುರಳಿ ಅಣ್ಣ ಹೇಳಿ. ಗೊತ್ತಾ, ಈಗ ನಾವು ಯೋಗ ಮಾಡುವಾಗ ಅಡಿಗಡೆ ಬಟ್ಟೆ ಯೂಸ್ ಮಾಡ್ತೇವೆ, ಯೋಗದಲ್ಲಿ ಕಂಪಲ್ಸರಿ ಕಾರಣ ಉಂಟು? ಏನಾದ್ರು ವೈಜ್ಞಾನಿಕ ಕಾರಣ ಏನಾದ್ರು? ಕೆಳಗಡೆ ನಾವು ಯೋಗ ಮ್ಯಾಟ್ ಯೂಸ್ ಮಾಡ್ತೇವಲ್ಲ, ಯೋಗ ಮಾಡುವಾಗ ಯೋಗ ಇದಕ್ಕೆ ನಿಜವಾಗಿ ಏನಾದ್ರು ವೈಜ್ಞಾನಿಕ ಕಾರಣ ಉಂಟಾ? ಅಲ್ಲ ಅದು ಕಂಪಲ್ಸರಿ? ಕಂಪಲ್ಸರಿ ಯೂಸ್ ಮಾಡ್ಲೇಬೇಕು. ಅಡಿಗೆ ನೆಲಕ್ಕೆ ಮತ್ತೆ ನಮಗೆ ಉಂಟಲ್ಲ, ಒಂದು ಅಂತರದಲ್ಲಿ ಏನಾದ್ರೂ ಇರ್ಲೇಬೇಕು. ಯೋಗಕ್ಕೆ ಅಂತಲ್ಲ, ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಾವೇನು ಅಂದ್ರೆ ಊಟ ಮಾಡೋದು ಇದೆಲ್ಲವೂ ನಾವು ಬ್ರಹ್ಮಾರ್ಪಣ ಅಂತೇಳಿ ಹೇಳ್ತೇವೆ. ಓದುವಂತದ್ದು ನಾವು ಸಾಮಾನ್ಯವಾಗಿ ಎಲ್ಲ ಭಟ್ರನವ್ರು ಮಾತ್ರ ಮಣೆ ಯೂಸ್ ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಳ್ಳುದು. ನಮ್ಗೆ ಮೊದಲಿನ ಕಾಲದಲ್ಲಿ ನಮ್ಮೆಲ್ಲರ ಮನೆಯಲ್ಲಿ ಮಣೆ ಇತ್ತು, ಹೌದಲ್ವಾ? ಎಲ್ಲರ ಮನೆಯಲ್ಲೂ ಮಣೆ ಇತ್ತು. ಮನೆ ಮೇಲೆ ಊಟಕ್ಕೆ ಎಲ್ಲರೂ ಮನೆಯಲ್ಲೇ ಕೂತು ಅಭ್ಯಾಸ ಮಾಡೋದಿತ್ತು. ಯಾಕೆ ಅಂತ ಹೇಳಿದ್ರೆ ಅದೆಲ್ಲವೂ ಬ್ರಹ್ಮಾರ್ಪಣ ಅಂತೇಳಿ, ಅಂದ್ರೆ ನನ್ನ ಒಳಗೆ ಒಬ್ಬ ಬ್ರಹ್ಮ ಇದ್ದಾನೆ, ಅವನಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತೇಳಿ. ಓದುವ ವಿಷಯ ಇರ್ಬೋದು, ಊಟ ಮಾಡುವಂತ ವಿಷಯ ಇರ್ಬೋದು, ಅಥವಾ ನಾವು ಯೋಗಾಭ್ಯಾಸ ಮಾಡುವಂತದ್ದು ಇರ್ಬೋದು, ಇದೆಲ್ಲವೂ ನನ್ನ ಶರೀರಕ್ಕೆ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇರ್ತದೆ. ಆ ಪಾಸಿಟಿವ್ ಎನರ್ಜಿ ಏನು, ನನ್ನೊಳಗಿನ ಬ್ರಹ್ಮನಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತೇಳಿ. ಆ ಬ್ರಹ್ಮನಿಗೆ ಅರ್ಪಣೆ ಮಾಡುವಾಗ ಬರೀ ನೆಲದ ಮೇಲೆ ಕೂತ್ಕೊಂಡು ಮಾಡುವಂತ ಅಭ್ಯಾಸ ಏನಿದೆ ಇದು ರಾಕ್ಷಸ ಅರ್ಪಣ ಅಂತೇಳಿ ಹೇಳ್ತೇವೆ.
ನೆಲಕ್ಕೆ ಮತ್ತೆ ನಮ್ಗೆ ಮಧ್ಯದಲ್ಲಿ ಏನಾದ್ರೂ ಒಂದು ಅಂತರವನ್ನ ಇಟ್ಟು ಅದನ್ನ ನಾನು ಹೊರಗಿನ ಪಾಸಿಟಿವ್ ಎನರ್ಜಿಯನ್ನ ನನ್ನೊಳಗೆ ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಬ್ರಹ್ಮಾರ್ಪಣ, ಬ್ರಹ್ಮನಿಗೆ ಅರ್ಪಣೆ ಮಾಡುವಂಥದ್ದು. ಬರೀ ನೆಲದ ಮೇಲೆ ಮಾಡುವಂಥದ್ದು ರಾಕ್ಷಸ ಅರ್ಪಣ. ನಾವೆಲ್ಲ ಮನೆಯಲ್ಲಿ ಸಾಮಾನ್ಯ ಸತ್ತವರನ್ನ ನಾವು ಮಲಗಿಸ್ತೇವೆ, ಹೌದಾ? ಗೊತ್ತಿದೆಯಲ್ಲ, ನೆಲದ ಮೇಲೆ ಮಲಗಿಸ್ತೇವೆ ಅಂದ್ರೆ ಅದು ನೆಗೆಟಿವ್ ಅಂತ ಹೇಳಿ. ನನ್ನೊಳಗೆ ಪಾಸಿಟಿವ್ ಎನರ್ಜಿಯನ್ನ ನೆಲಕ್ಕೆ, ನಮ್ಗೆಲ್ರಿಗೆ ಗೊತ್ತಿರೋ ಹಾಗೆ ನಾವು ಶಾಲೆಯಲ್ಲಿ ಕಲ್ತಿದ್ದಾಗೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಜಾಸ್ತಿ. ನಮ್ಮೊಳಗೆ ಏನ್ ಪಾಸಿಟಿವ್ ಎನರ್ಜಿ ಇದೆ ಅದು ನೆಲ ಎಳಿತದೆ. ನಮ್ಗೆ ಕೆಲವರು ಹೇಳ್ತಾರೆ ಮನೆಯಲ್ಲಿ ಊಟ ಮಾಡುವಾಗ ಕೈ ಹೀಗೆ ಕೊಟ್ಟು ಊಟ ಮಾಡಿದ್ರೆ ಬೈತಾರೆ ಅಲ್ವಾ? ನೋಡಿದೇವಾ? ಯಾರಾದ್ರೂ ಕೇಳಿದೇವಾ? ಕೈ ಕೊಟ್ಕೊಂಡು ಹೀಗೆ ಊಟ ಮಾಡಿದ್ರೆ ಅದೇನದು ಕೈ ಕೊಟ್ಕೊಂಡದ್ದು ಅಂತ ಹೇಳಿ ನಾವು ಕೆಲವರು ಬೈತೇವೆ. ಅಂತ ಹೇಳಿದ್ರೆ ನನ್ನ ಒಳಗೆ ಏನ್ ಎನರ್ಜಿ ಬರ್ತದೆ, ಪಾಸಿಟಿವ್ ಎನರ್ಜಿ ಬರ್ತದೆ, ಇದು ನೆಲ ಬಹಳ ಬೇಗ ಹೀರ್ಕೊಳ್ತದೆ. ಅದಕ್ಕೋಸ್ಕರ ನೆಲಕ್ಕೆ ಮತ್ತೆ ನಮ್ಗೆ ಮಧ್ಯದಲ್ಲಿ ಒಂದು ಅಂತರ ಬೇಕು ಅಂತ ಹೇಳಿ. ಅದು ಯೋಗಕ್ಕೆ ಅಂತಲ್ಲ, ಎಲ್ಲದಕ್ಕೂ ಬೇಕು. ಆದ್ರೆ ನಾವು ಯೂಸ್ ಮಾಡೋದಿಲ್ಲ ಅಷ್ಟೇ. ಕುತ್ಕೊಳ್ಳಿಕ್ಕೆ ಡೈನಿಂಗ್ ಟೇಬಲ್ ಬಂದಿದೆ, ಹಾಗಾಗಿ ಮನೆ ನಮ್ಗೆ ಗೊತ್ತಿಲ್ಲ, ಕೆಳಗೆ ಕುತ್ಕೊಂಡು ಗೊತ್ತಿಲ್ಲ. ಮಲಗಲಿಕ್ಕೆ ಮಂಚ ಬಂದಿದೆ, ಅದು ಪರ್ಮನೆಂಟ್, ಒಂದ್ಸಲ ಹಾಸಿ ಬಿಟ್ಟಿದ್ರೆ ಅದು ಎಷ್ಟೊತ್ತಿಗೂ. ಆದ್ರೆ ಯೋಗ ಮಾಡುವಾಗ ಮುಖ್ಯವಾಗಿ ನಮ್ಗೆ ಮ್ಯಾಟ್ ಬೇಕೇ ಬೇಕು, ಎಲ್ಲದಕ್ಕೂ ಬೇಕು. ಊಟಕ್ಕೆ ಬೇಕು, ಓದ್ಲಿಕ್ಕೆ ಕುತ್ಕೊಳ್ಳುವಾಗ ಬೇಕು. ನಾವೇನು ಒಳ್ಳೆ ಕಾರ್ಯಗಳನ್ನ ಮಾಡ್ತೇವೆ ಅವಾಗ ನಮ್ಗೆ ಮತ್ತೆ ನೆಲದ ನಡುವೆ ಒಂದು ಅಂತರ ಇರಲೇಬೇಕು. ಶರೀರಕ್ಕೆ ಸಿಗುವಂತ ಪಾಸಿಟಿವ್ ಎನರ್ಜಿ ಶರೀರದ ಒಳಗೇನೆ ಹೋಗ್ಬೇಕು ಅಂತ ಹೇಳಿ. ನೆಲ ಅದನ್ನ ಎಳಿಬಾರ್ದು ಅಂತ ಹೇಳಿ, ನನ್ನೊಳಗಿನ ಎನರ್ಜಿಯನ್ನ ನೆಲ ಎಳ್ಕೊಳ್ಬಾರ್ದು ಅಂತ. ಸರಿ ಸರಿ, ಮುಗಿಸುವಲ್ಲ? ಥ್ಯಾಂಕ್ ಯು ಮೇಡಮ್. ಸರಿ ಸರಿ, ಶಾಂತಿ ಮಂತ್ರ ಬೆನ್ನೇರ ಮಾಡಿ ಕೂತ್ಕೊಳ್ಳಿ. ಬೆನ್ನೇರ ಬಾಕಿ ಕಣ್ಣನ್ನು ಮುಚ್ಚಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳಿಂದ ಪೂನಮನ.